ಒಮ್ಮೆ ಯೋಚಿಸಿ ನೋಡಿ, ಕೇವಲ ಮರಳುಗಾಡಿನಂತಿದ್ದ ಜಾಗದಲ್ಲಿ ಜಗತ್ತಿನ ಅತಿ ದೊಡ್ಡ ಮತ್ತು ಬೃಹತ್ ಸಾಮ್ರಾಜ್ಯವೊಂದು ಸೃಷ್ಟಿಯಾಯಿತು. ಆ ಸಾಮ್ರಾಜ್ಯದ ಹೆಸರು ಬ್ಯಾಬಿಲೋನ್. ಇದರ ವಿಶೇಷತೆ ಏನೆಂದರೆ, ಅಲ್ಲಿನ ಪ್ರತಿಯೊಬ್ಬ ಪ್ರಜೆಯೂ ಅಪಾರ ಸಂಪತ್ತಿನ ಒಡೆಯನಾಗಿದ್ದ. ಯಾರ ಬಳಿಯೂ ಹಣದ ಕೊರತೆ ಇರಲಿಲ್ಲ. ಅಷ್ಟಕ್ಕೂ 4000 ವರ್ಷಗಳ ಹಿಂದೆ ಆ ಜನರಿಗೆ ಮಾತ್ರ ತಿಳಿದಿದ್ದ ಆ ಶ್ರೀಮಂತಿಕೆಯ ಗುಪ್ತ ರಹಸ್ಯವಾದರೂ ಏನು? ನಮಸ್ಕಾರ ಸ್ನೇಹಿತರೆ, ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನವನ್ನು ಬದಲಾಯಿಸುವ ಇಂತಹ ಅದ್ಭುತವಾದ ರಹಸ್ಯಗಳನ್ನು ಮತ್ತು ಜ್ಞಾನವನ್ನು ನಿಮ್ಮದೇ ಭಾಷೆಯಲ್ಲಿ ಪಡೆಯಲು ದಯವಿಟ್ಟು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಪ್ರಾಚೀನ ರಹಸ್ಯದ ಕಥೆ ಶುರುವಾಗುವ ಮುನ್ನವೇ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಜೀವನದಲ್ಲಿ ಬೆಳೆಯಬೇಕು ಎಂಬ ತುಡಿತವಿರುವ ನಿಮ್ಮ ಪ್ರೀತಿಯ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ಇಂತಹ ನೂರಾರು ಪುಸ್ತಕಗಳನ್ನು ನಿಮ್ಮ ಮುಂದೆ ತರಲು ನನಗೆ ದೊಡ್ಡ ಸ್ಫೂರ್ತಿ ನೀಡುತ್ತದೆ. ಸ್ನೇಹಿತರೆ, ಇಂದು ನಾನು ಜಾರ್ಜ್ ಎಸ್ ಕ್ಲಾಸನ್ ಅವರು ಬರೆದ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ಆರ್ಥಿಕ ಸ್ಥಿತಿಯನ್ನೇ ಬದಲಾಯಿಸಿದ ಬ್ಯಾಬಿಲೋನಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಪುಸ್ತಕದ ಸಂಪೂರ್ಣ ಸಾರಾಂಶವನ್ನು ನಿಮಗೆ ಹೇಳಲಿದ್ದೇನೆ. ಈ ವಿಡಿಯೋ ಸ್ವಲ್ಪ ಉದ್ದವಾಗಿರಬಹುದು, ಆದರೆ ನಾನು ಪ್ರತಿಯೊಂದು ಅಧ್ಯಾಯವನ್ನು ಬಿಡದೆ ಅತ್ಯಂತ ಸರಳವಾದ ಕಥೆಯ ರೂಪದಲ್ಲಿ ನಿಮಗೆ ವಿವರಿಸಲಿದ್ದೇನೆ. ನೀವು ಹಗಲಿರುಳು ಕಷ್ಟಪಟ್ಟು ದುಡಿಯುತ್ತಿದ್ದರೂ ಕೈಯಲ್ಲಿ ಕಾಸು ನಿಲ್ಲುತ್ತಿಲ್ಲವೇ? ದುಡಿದ ಹಣವೆಲ್ಲ ಎಲ್ಲಿಗೆ ಹೋಗುತ್ತಿದೆ ಎಂದು ತಿಳಿಯುತ್ತಿಲ್ಲವೇ? ಅಥವಾ ಸಾಲದ ಸುಳಿಯಲ್ಲಿ ಸಿಲುಕಿದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಇಲ್ಲಿ ಹೇಳುವ 4000 ವರ್ಷಗಳ ಹಿಂದಿನ ಆ ಗುಪ್ತ ನಿಯಮಗಳು ಮತ್ತು ಅರ್ಕಾಡ್ ಎಂಬ ಸಾಮಾನ್ಯ ಕಾರ್ಮಿಕನ ಕಥೆ ನಿಮ್ಮ ಆರ್ಥಿಕ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ಬನ್ನಿ, ಈಗ ತಡ ಮಾಡದೆ ಆ ರಹಸ್ಯದ ಲೋಕಕ್ಕೆ ಹೋಗೋಣ. ಅಧ್ಯಾಯ 1. ಬಂಗಾರವನ್ನು ಬಯಸಿದ ಮನುಷ್ಯ. ಪ್ರಾಚೀನ ಬ್ಯಾಬಿಲೋನ್ ನಗರ ಪ್ರಪಂಚದ ಅತ್ಯಂತ ಬೃಹತ್ ಮತ್ತು ಶ್ರೀಮಂತ ನಗರವದು. ಆ ನಗರದ ಬೀದಿಗಳಲ್ಲಿ ರಥವನ್ನು ನಿರ್ಮಾಣ ಮಾಡುವ ಬಾನ್ಸಿರ್ ಎಂಬ ಸಾಮಾನ್ಯ ಕಾರ್ಮಿಕನಿದ್ದ. ಅಂದು ವಿಪರೀತ ಬಿಸಿಲಿತ್ತು. ಬಾನ್ಸಿರ್ ಕೆಲಸವನ್ನು ಮಾಡುವುದನ್ನು ಬಿಟ್ಟು ತನ್ನ ಮನೆಯ ಮುಂದಿದ್ದ ಗೋಡೆಯ ಮೇಲೆ ತೀವ್ರವಾದ ಚಿಂತೆಯಲ್ಲಿ ಮುಳುಗಿ ಶೂನ್ಯವನ್ನು ದಿಟ್ಟಿಸುತ್ತಾ ಕುಳಿತಿದ್ದ. ಆಗಾಗ ಅವನ ಹೆಂಡತಿ ಬಾಗಿಲ ಬಳಿ ಬಂದು, ಮನೆಯಲ್ಲಿ ಊಟಕ್ಕೆ ಏನೂ ಇಲ್ಲ, ಬೇಗ ಹೋಗಿ ರಥದ ಕೆಲಸ ಮುಗಿಸಿ ದುಡ್ಡು ತನ್ನಿ ಎಂದು ಕೋಪದಿಂದ ನೋಡುತ್ತಿದ್ದಳು. ಆದರೆ ಬಾನ್ಸಿರ್ ಮಾತ್ರ ಕದಲದೆ ಕಲ್ಲಿನಂತೆ ಕುಳಿತಿದ್ದ. ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಹೋರಾಟವೇ ನಡೆಯುತ್ತಿತ್ತು. ಆಗ ಅಲ್ಲಿಗೆ ಅವನ ಆಪ್ತ ಸ್ನೇಹಿತ ಕೊಬ್ಬಿ ಬಂದ. ಕೊಬ್ಬಿಯೊಬ್ಬ ಅತ್ಯುತ್ತಮ ಸಂಗೀತಗಾರ. ಅವನು ಬಂದು, ಗೆಳೆಯ ಬಾನ್ಸಿರ್, ನನ್ನ ಬಳಿ 1 ಬಿಡಿಗಾಸೂ ಇಲ್ಲ. ಇವತ್ತಿನ ಊಟಕ್ಕೆ ನಿನ್ನ ಹತ್ತಿರ ಏನಾದರೂ 2 ನಾಣ್ಯಗಳಿದ್ದರೆ ಸಾಲ ಕೊಡು ಎಂದು ಕೇಳಿದ. ಆಗ ಬಾನ್ಸಿರ್ ನಕ್ಕು ಹೀಗೆ ಹೇಳಿದ, ಗೆಳೆಯ, ನನ್ನ ಬಳಿ ನಾಣ್ಯಗಳಿದ್ದರೆ ನಾನು ಅದನ್ನು ಯಾರಿಗೂ ಸಾಲ ಕೊಡುತ್ತಿರಲಿಲ್ಲ, ಏಕೆಂದರೆ ಆ 2 ನಾಣ್ಯಗಳೇ ನನ್ನ ಇಡೀ ಜೀವನದ ಸಂಪತ್ತಾಗಿರುತ್ತಿತ್ತು. ನನ್ನ ಜೇಬು ಕೂಡ ಸಂಪೂರ್ಣ ಖಾಲಿಯಾಗಿದೆ ಅಂದ. ಕೊಬ್ಬಿಗೆ ಆಶ್ಚರ್ಯವಾಯಿತು. ಬೆಳಗಿನಿಂದ ಸಂಜೆಯವರೆಗೆ ಬೆವರು ಸುರಿಸಿ ಕೈಗೆ ಗುಳ್ಳೆ ಬರುವಂತೆ ಕಷ್ಟಪಟ್ಟು ರಥಗಳನ್ನು ಕಟ್ಟುವ ನಿನ್ನ ಬಳಿ 1 ನಾಣ್ಯವೂ ಇಲ್ಲವೇ? ಇದೇನು ನಿನ್ನ ಸ್ಥಿತಿ ಎಂದು ಕೇಳಿದ. ಆಗ ಬಾನ್ಸಿರ್ ತನ್ನ ಮನಸ್ಸಿನಲ್ಲಿದ್ದ ನೋವನ್ನು ತೋಡಿಕೊಂಡ. ನಾವು ಚಿಕ್ಕವರಿದ್ದಾಗಿನಿಂದಲೂ ಪ್ರಾಣಿಗಳಂತೆ ಕಷ್ಟಪಟ್ಟು ದುಡಿಯುತ್ತಿದ್ದೇವೆ. ಬ್ಯಾಬಿಲೋನ್ ಪ್ರಪಂಚದ ಅತಿ ಶ್ರೀಮಂತ ನಗರ. ಇಲ್ಲಿನ ರಾಜರು ಮತ್ತು ಶ್ರೀಮಂತರು ಅರಮನೆಗಳಲ್ಲಿ ಚಿನ್ನದ ರಾಶಿಯನ್ನೇ ಇಟ್ಟುಕೊಂಡಿದ್ದಾರೆ. ಆದರೆ ನಾವು ಮಾತ್ರ ಬಡವರಾಗಿಯೇ ಉಳಿದಿದ್ದೇವೆ. ನಾವು ಇಷ್ಟು ಕಷ್ಟಪಟ್ಟರೂ ನಮಗೆ ಯಾಕೆ ಶ್ರೀಮಂತರಾಗಲು ಸಾಧ್ಯವಾಗುತ್ತಿಲ್ಲ? ನಮ್ಮ ದುಡಿತದ ಹಣವೆಲ್ಲ ಎಲ್ಲಿಗೆ ಹೋಗುತ್ತಿದೆ? ಕೇವಲ ಮೈ ಮುರಿದು ದುಡಿದರೆ ಯಾರೂ ಶ್ರೀಮಂತರಾಗುವುದಿಲ್ಲ ಎನ್ನುವ ಸತ್ಯ ನನಗೀಗ ಅರ್ಥವಾಗುತ್ತಿದೆ ಅಂದ. ಆಗ ಕೊಬ್ಬಿಗೆ ಒಂದು ಮುಖ್ಯವಾದ ವಿಷಯ ನೆನಪಾಯಿತು. ಬಾನ್ಸಿರ್, ನಮ್ಮ ಬಾಲ್ಯದ ಗೆಳೆಯ ಅರ್ಕಾಡ್ ನೆನಪಿದ್ದಾನೆಯೇ? ಅವನು ಮೊದಲು ನಮ್ಮಂತೆಯೇ ಇದ್ದ, ಆದರೆ ಇಂದು ಅವನು ಬ್ಯಾಬಿಲೋನ್ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಅವನ ಬಳಿ ಎಷ್ಟೊಂದು ಚಿನ್ನವಿದೆ ಎಂದರೆ ಸ್ವತಃ ರಾಜನೇ ಅವನ ಬಳಿ ಸಾಲ ಕೇಳುತ್ತಾನೆ ಎಂದರೆ ಯೋಚಿಸು. ಇದನ್ನು ಕೇಳಿದ ಬಾನ್ಸಿರ್ ಎದ್ದು ನಿಂತ. ಹೌದಲ್ಲವೇ? ಅರ್ಕಾಡ್ಗೆ ಶ್ರೀಮಂತನಾಗುವ ಆ ಗುಪ್ತ ರಹಸ್ಯ ಗೊತ್ತಿದೆ. ಹಣವನ್ನು ಆಕರ್ಷಿಸುವ ಆ ನಿಯಮಗಳು ಅವನಿಗೆ ತಿಳಿದಿವೆ. ನಾವು ಇದೇ ರೀತಿ ಪ್ರತಿದಿನ ದುಡಿದು ಬಡವರಾಗಿ ಸಾಯುವುದು ಬೇಡ. ಇಂದೇ ನಾವಿಬ್ಬರೂ ಅವನ ಬಳಿ ಹೋಗೋಣ. ನಮ್ಮಿಬ್ಬರ ದಾರಿದ್ರ್ಯವನ್ನು ಕಳೆದು ಶ್ರೀಮಂತರಾಗುವ ಆ ಅದ್ಭುತ ರಹಸ್ಯವನ್ನು ನಮಗೂ ಹೇಳಿಕೊಡು ಎಂದು ಅವನನ್ನೇ ಕೇಳೋಣ ಎಂದು ಇಬ್ಬರೂ ನಿರ್ಧರಿಸಿದರು. ಸ್ನೇಹಿತರೆ, ಈ ಬಾನ್ಸಿರ್ ಮತ್ತು ಕೊಬ್ಬಿಯ ಕಥೆ
ನಮ್ಮೆಲ್ಲರ ಜೀವನಕ್ಕೂ ಹತ್ತಿರವಾಗುತ್ತಿಲ್ಲವೇ? ಕೇವಲ ಕಷ್ಟಪಟ್ಟು ದುಡಿದರೆ ಸಾಲದು, ಹಣ ಮಾಡುವ ರಹಸ್ಯ ಗೊತ್ತಿರಬೇಕು. ಹಾಗಾದರೆ ಬಾನ್ಸೀರ್ ಮತ್ತು ಕೊಬ್ಬಿ ತಮ್ಮ ಗೆಳೆಯ ಅರ್ಕಾಡ್ ಬಳಿ ಹೋದಾಗ ಅವನು ಹೇಳಿದ ಆ ಮೊದಲನೆಯ ಗುಪ್ತ ರಹಸ್ಯವೇನು? ಮುಂದಿನ ಅಧ್ಯಾಯದಲ್ಲಿ ಆ ರಹಸ್ಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಅಧ್ಯಾಯ 2. ಬ್ಯಾಬಿಲೋನಿನ ಅತ್ಯಂತ ಶ್ರೀಮಂತ ವ್ಯಕ್ತಿ. ಬಾನ್ಸೀರ್ ಮತ್ತು ಕೊಬ್ಬಿ ತಮ್ಮ ಇತರ ಕೆಲವು ಬಡ ಸ್ನೇಹಿತರನ್ನು ಒಟ್ಟುಗೂಡಿಸಿಕೊಂಡು ಬ್ಯಾಬಿಲೋನ್ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದ ಅರ್ಕಾಡನ ಭವ್ಯವಾದ ಅರಮನೆಗೆ ಹೋದರು. ಅರ್ಕಾಡ್ ಅವರನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ. ಆಗ ಕೊಬ್ಬಿ ಅರ್ಕಾಡನನ್ನು ಕುರಿತು ಹೀಗೆ ಕೇಳಿದ: ಅರ್ಕಾಡ್, ನೀನು ಇಂದು ಇಡೀ ಬ್ಯಾಬಿಲೋನ್ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಆದರೆ ನಾವೆಲ್ಲರೂ ನಿನ್ನ ಬಾಲ್ಯದ ಸ್ನೇಹಿತರು, ಒಂದೇ ಶಾಲೆಯಲ್ಲಿ ಓದಿದವರು. ಆಟಗಳಲ್ಲೂ ನೀನು ನಮಗಿಂತ ಮುಂದಿರಲಿಲ್ಲ, ಓದಿನಲ್ಲೂ ನೀನು ನಮಗಿಂತ ಜಾಣನಾಗಿರಲಿಲ್ಲ. ನಾವೆಲ್ಲರೂ ನಿನ್ನಂತೆಯೇ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿದಿದ್ದೇವೆ. ಆದರೆ ಅದೃಷ್ಟದೇವತೆ ನಿನಗೆ ಮಾತ್ರ ಯಾಕೆ ಇಷ್ಟೊಂದು ಸಂಪತ್ತನ್ನು ಸುರಿದಿದ್ದಾಳೆ? ನಮಗೆ ಯಾಕೆ ಈ ಬಡತನ ಕೊಟ್ಟಿದ್ದಾಳೆ? ಇದು ಯಾವ ನ್ಯಾಯ ಎಂದು ಬೇಸರದಿಂದ ಕೇಳಿದ. ಇದನ್ನು ಕೇಳಿ ಅರ್ಕಾಡ್ ನಸುನಕ್ಕು ಹೀಗೆ ಉತ್ತರಿಸಿದ: ನನ್ನ ಪ್ರೀತಿಯ ಸ್ನೇಹಿತರೆ, ದೇವತೆ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ನೀವು ಇಷ್ಟು ವರ್ಷ ಕಷ್ಟಪಟ್ಟು ದುಡಿದರೂ ಬಡವರಾಗಿಯೇ ಉಳಿದಿದ್ದೀರಾ ಎಂದರೆ ಅದಕ್ಕೆ ಒಂದೇ ಕಾರಣ: ನಿಮಗೆ ಹಣ ಸಂಪಾದಿಸುವ ಮತ್ತು ಆ ಹಣವನ್ನು ಉಳಿಸಿ ಬೆಳೆಸುವ ಆ ಗುಪ್ತ ನಿಯಮಗಳು ಇನ್ನೂ ತಿಳಿದಿಲ್ಲ, ಅಥವಾ ಆ ನಿಯಮಗಳನ್ನು ನೀವು ಸರಿಯಾಗಿ ಪಾಲಿಸುತ್ತಿಲ್ಲ ಅಷ್ಟೇ. ನಾನು ಕೂಡ ನಿಮ್ಮಂತೆಯೇ ಒಂದು ಕಾಲದಲ್ಲಿ ಅತೀ ಬಡವನಾಗಿದ್ದೆ. ಮಣ್ಣಿನ ಫಲಕಗಳ ಮೇಲೆ ಅಕ್ಷರಗಳನ್ನು ಕೆತ್ತುವ ಸಾಮಾನ್ಯ ಕೆಲಸ ಮಾಡುತ್ತಿದ್ದೆ. ನನಗೂ ನಿಮ್ಮಂತೆಯೇ ಶ್ರೀಮಂತನಾಗುವ ದೊಡ್ಡ ಆಸೆಯಿತ್ತು. ಒಂದು ದಿನ ಅಲ್ಗಾಮಿಶ್ ಎಂಬ ದೊಡ್ಡ ಶ್ರೀಮಂತ ಲೇವಾದೇವಿಗಾರ ನನ್ನ ಬಳಿ ಬಂದ. ಅವನು ನನಗೆ ಒಂದು ಕಷ್ಟದ ಕೆಲಸವನ್ನು ಒಪ್ಪಿಸಿ ಇದನ್ನು ನಾಳೆಯೇ ಮುಗಿಸಿಕೊಡಬೇಕು ಅಂದ. ಆಗ ನಾನು ಧೈರ್ಯ ಮಾಡಿ ಅವನಿಗೊಂದು ಷರತ್ತು ಹಾಕಿದೆ: ಮಾಲೀಕರೇ, ನಾನು ಇಂದು ರಾತ್ರಿಯಿಡೀ ನಿದ್ದೆ ಬಿಟ್ಟು ಕಷ್ಟಪಟ್ಟು ಈ ಕೆಲಸ ಮುಗಿಸಿಕೊಡುತ್ತೇನೆ. ಆದರೆ ಬದಲಿಗೆ ನೀವು ನನಗೆ ಶ್ರೀಮಂತನಾಗುವ ಆ ಗುಪ್ತ ರಹಸ್ಯವನ್ನು ಹೇಳಿಕೊಡಬೇಕು ಎಂದು ಕೇಳಿದೆ. ಅದಕ್ಕೆ ಆ ಶ್ರೀಮಂತ ಒಪ್ಪಿಕೊಂಡ. ನಾನು ರಾತ್ರಿಯೆಲ್ಲಾ ಎಚ್ಚರವಿದ್ದು ಕಷ್ಟಪಟ್ಟು ಆ ಕೆಲಸ ಮುಗಿಸಿದೆ. ಬೆಳಿಗ್ಗೆ ಅವನು ಬಂದು ನನ್ನ ಕೆಲಸ ನೋಡಿ ಸಂತೋಷಪಟ್ಟ. ಆಗ ನಾನು: ಮಾಲೀಕರೇ, ನೀವು ಮಾತು ಕೊಟ್ಟಂತೆ ಆ ರಹಸ್ಯವನ್ನು ಹೇಳಿ ಅಂದೆ. ಆಗ ಅಲ್ಗಾಮಿಶ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಅದ್ಭುತವಾದ ಮಾತು ಹೇಳಿದ: ಅರ್ಕಾಡ್, ಚೆನ್ನಾಗಿ ನೆನಪಿಟ್ಟುಕೋ, ಶ್ರೀಮಂತನಾಗುವ ಮೊದಲನೇ ಮತ್ತು ಅತಿದೊಡ್ಡ ರಹಸ್ಯವೆಂದರೆ ನೀನು ಸಂಪಾದಿಸುವ ಹಣದ ಒಂದು ಭಾಗ ಕೇವಲ ನಿನಗೆ ಮಾತ್ರ ಸೇರಿರಬೇಕು. ನನಗೆ ಆಶ್ಚರ್ಯವಾಯಿತು. ನಾನು ಸಂಪಾದಿಸುವ ಎಲ್ಲಾ ಹಣವೂ ನನಗೇ ಸೇರಿದ್ದಲ್ವಾ ಎಂದು ಮರುಪ್ರಶ್ನೆ ಹಾಕಿದೆ. ಅದಕ್ಕೆ ಆ ಶ್ರೀಮಂತ ನಕ್ಕು ಹೇಳಿದ: ಖಂಡಿತ ಇಲ್ಲ ಅರ್ಕಾಡ್, ನೀನು ದುಡಿದ ಹಣದಲ್ಲಿ ಬಟ್ಟೆ ಹೊಲಿಯುವವನಿಗೆ ಕೊಡುತ್ತೀಯಾ, ಚಪ್ಪಲಿ ಮಾಡುವವನಿಗೆ ಕೊಡುತ್ತೀಯಾ, ಮನೆ ಬಾಡಿಗೆ ಕೊಡುತ್ತೀಯಾ, ಊಟಕ್ಕಾಗಿ ಅಂಗಡಿಯವನಿಗೆ ಕೊಡುತ್ತೀಯಾ, ಹೀಗೆ ನಿನ್ನ ದುಡ್ಡನ್ನು ಎಲ್ಲರಿಗೂ ಹಂಚುತ್ತೀಯಾ. ಆದರೆ ನಿನಗಾಗಿ, ನಿನ್ನ ಭವಿಷ್ಯಕ್ಕಾಗಿ ನೀನು ಏನು ಉಳಿಸಿದೆ? ಏನೂ ಇಲ್ಲ. ಆದ್ದರಿಂದ ಇಂದಿನಿಂದ ನೀನು ಸಂಪಾದಿಸುವ ಹಣದಲ್ಲಿ ಕನಿಷ್ಠ 10ನೇ ಒಂದು ಭಾಗವನ್ನು, ಅಂದರೆ 10% ನಿನಗಾಗಿ ಮಾತ್ರ ತೆಗೆದಿಡು. ಅದನ್ನು ಯಾರಿಗೂ ಖರ್ಚು ಮಾಡಬೇಡ. ಆ ಉಳಿಸಿದ ಹಣ ನಿನ್ನ ಭವಿಷ್ಯದ ಬೀಜವಿದ್ದಂತೆ. ಆ ಬೀಜವನ್ನು ಬಿತ್ತಿದರೆ ಅದು ದೊಡ್ಡ ಮರವಾಗಿ ನಿನಗೆ ಹಣದ ಹಣ್ಣುಗಳನ್ನು ಕೊಡುತ್ತದೆ ಎಂದು ಹೇಳಿ ಹೊರಟು ಹೋದ. ಸ್ನೇಹಿತರೆ, ಅರ್ಕಾಡ್ ಹೇಳಿದ ಈ ಮೊದಲನೇ ರಹಸ್ಯವನ್ನು ಕೇಳಿ ಬಾನ್ಸೀರ್ ಮತ್ತು ಕೊಬ್ಬಿಗೆ ಆಶ್ಚರ್ಯವಾಯಿತು. ಹಾಗಾದರೆ ಆ 10ನೇ ಒಂದು ಭಾಗದ ಹಣವನ್ನು ಉಳಿಸಿದ ಮೇಲೆ ಅರ್ಕಾಡ್ ಮುಂದೆ ಏನು ಮಾಡಿದ? ಆ ಉಳಿಸಿದ ಹಣವನ್ನು ಬೆಳೆಸುವ ಆ 2ನೇ ರಹಸ್ಯವೇನು? ಅದನ್ನು ಮುಂದಿನ ಅಧ್ಯಾಯದಲ್ಲಿ ವಿವರವಾಗಿ ನೋಡೋಣ. ಅಧ್ಯಾಯ 3. ಬಡತನವನ್ನು ಹೋಗಲಾಡಿಸುವ 7 ಗುಪ್ತ ರಹಸ್ಯಗಳು. ಬ್ಯಾಬಿಲೋನ್ ನಗರದ ರಾಜನಿಗೆ ಒಂದು ದೊಡ್ಡ ಚಿಂತೆ ಶುರುವಾಯಿತು. ನಗರದಲ್ಲಿರುವ ಸಂಪತ್ತೆಲ್ಲ ಕೇವಲ ಕೆಲವು ಶ್ರೀಮಂತರ ಕೈಯಲ್ಲಿ ಸೇರಿಕೊಂಡಿದೆ. ಉಳಿದ ಸಾಮಾನ್ಯ ಜನರೆಲ್ಲ ಬಡವರಾಗಿಯೇ ಇದ್ದಾರೆ ಎಂದು ರಾಜನಿಗೆ ಬೇಸರವಾಯಿತು. ತನ್ನ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಶ್ರೀಮಂತನಾಗಬೇಕು ಎಂದು ನಿರ್ಧರಿಸಿದ ರಾಜ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದ ಅರ್ಕಾಡ್ನನ್ನು ಕರೆಸಿದ. ಅರ್ಕಾಡ್ 100 ಜನ ಸಾಮಾನ್ಯ ಕಾರ್ಮಿಕರನ್ನು ಒಂದು ದೊಡ್ಡ ಸಭಾಂಗಣದಲ್ಲಿ ಸೇರಿಸಿದ. ಅಲ್ಲಿ ಅವನು ಬಡತನವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಆ 7 ಗುಪ್ತ ರಹಸ್ಯಗಳನ್ನು ಹೇಳಿಕೊಡಲು ಶುರುಮಾಡಿದ. ಮೊದಲನೇ ರಹಸ್ಯ: ನಿಮ್ಮ ಜೇಬನ್ನು ತುಂಬಲು ಶುರುಮಾಡಿ. ಅಂದರೆ ನೀವು ದುಡಿಯುವ 10 ನಾಣ್ಯಗಳಲ್ಲಿ
ಕೇವಲ 9 ನಾಣ್ಯಗಳನ್ನು ಮಾತ್ರ ಖರ್ಚು ಮಾಡಿ 1 ನಾಣ್ಯವನ್ನು ನಿಮಗಾಗಿ ಉಳಿಸಿ. ಇದು ಶ್ರೀಮಂತಿಕೆಯ ಮೊದಲ ಮೆಟ್ಟಿಲು. 2ನೇ ರಹಸ್ಯ, ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ. ನಿಮಗೆ ನಿಜವಾಗಲೂ ಅಗತ್ಯವಿರುವ ಖರ್ಚು ಯಾವುದು ಮತ್ತು ನಿಮ್ಮ ಆಸೆಗಳೇನು ಎಂಬುದರ ನಡುವಿನ ವ್ಯತ್ಯಾಸವನ್ನು ಮೊದಲು ಅರ್ಥಮಾಡಿಕೊಳ್ಳಿ. ಕೇವಲ ಆಸೆಗಳನ್ನು ಪೂರೈಸಿಕೊಳ್ಳಲು ನಿಮ್ಮ ಉಳಿತಾಯದ ಹಣವನ್ನು ಎಂದಿಗೂ ಖರ್ಚು ಮಾಡಬೇಡಿ. 3ನೇ ರಹಸ್ಯ, ಉಳಿಸಿದ ಹಣವನ್ನು ಕೆಲಸಕ್ಕೆ ಹಚ್ಚಿ. ಕೇವಲ ಹಣವನ್ನು ಕೂಡಿಟ್ಟರೆ ಯಾರೂ ಶ್ರೀಮಂತರಾಗುವುದಿಲ್ಲ. ಆ ಹಣವು ನಿಮಗಾಗಿ ಮತ್ತಷ್ಟು ಹಣವನ್ನು ದುಡಿದು ತರುವಂತೆ ಮಾಡಬೇಕು. ಅಂದರೆ ಸರಿಯಾದ ಜಾಗದಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು. ಆ ಹಣದ ಪ್ರತಿಯೊಂದು ನಾಣ್ಯವೂ ನಿಮಗಾಗಿ ದುಡಿಯುವ ಕಾರ್ಮಿಕನಾಗಬೇಕು. 4ನೇ ರಹಸ್ಯ, ನಿಮ್ಮ ಸಂಪತ್ತನ್ನು ಕಳೆದುಕೊಳ್ಳದಂತೆ ರಕ್ಷಿಸಿ. ಬಹಳ ಬೇಗ ಹೆಚ್ಚು ಲಾಭ ಬರುತ್ತದೆ ಎಂದು ನಂಬಿ ಯಾವುದೇ ಅನುಭವವಿಲ್ಲದ ಅಥವಾ ನಿಮಗೆ ಗೊತ್ತಿಲ್ಲದ ವ್ಯವಹಾರದಲ್ಲಿ ಹಣವನ್ನು ಹಾಕಬೇಡಿ. ಹಣವನ್ನು ಹೂಡಿಕೆ ಮಾಡುವ ಮುನ್ನ ಆ ವಿಷಯದಲ್ಲಿ ಅನುಭವವಿರುವ ಜ್ಞಾನಿಗಳ ಸಲಹೆ ಪಡೆಯಿರಿ. ಇಲ್ಲವಾದರೆ ನಿಮ್ಮ ಅಸಲು ಕೂಡ ಮುಳುಗಿ ಹೋಗುತ್ತದೆ. 5ನೇ ರಹಸ್ಯ, ನಿಮ್ಮ ಸ್ವಂತ ಮನೆಯನ್ನು ಲಾಭದಾಯಕ ಹೂಡಿಕೆಯನ್ನಾಡಿ ಮಾಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಒಂದು ಸ್ವಂತ ಮನೆ ಇರಬೇಕು. ಜೀವನ ಪೂರ್ತಿ ಬಾಡಿಗೆ ಕಟ್ಟುವ ಬದಲು ಸ್ವಂತ ಮನೆ ಹೊಂದಿದ್ದರೆ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಹಣವನ್ನು ಉಳಿತಾಯಿಸುತ್ತದೆ. 6ನೇ ರಹಸ್ಯ, ಭವಿಷ್ಯದ ಆದಾಯವನ್ನು ಖಚಿತಪಡಿಸಿಕೊಳ್ಳಿ. ಮನುಷ್ಯನಿಗೆ ವಯಸ್ಸಾದ ಮೇಲೆ ದುಡಿಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಿಮ್ಮ ಮುಪ್ಪಿನ ಕಾಲಕ್ಕೆ ಮತ್ತು ನಿಮ್ಮ ಕುಟುಂಬದ ಭದ್ರತೆಗಾಗಿ ಈಗಿನಿಂದಲೇ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಮಾಡಿಟ್ಟುಕೊಳ್ಳಿ. 7ನೇ ಮತ್ತು ಅತಿ ಮುಖ್ಯ ರಹಸ್ಯ, ನಿಮ್ಮ ಗಳಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಇದು ಅತ್ಯಂತ ಶಕ್ತಿಶಾಲಿ ರಹಸ್ಯ. ಪ್ರತಿದಿನ ಹೊಸ ಹೊಸ ವಿಷಯಗಳನ್ನು ಕಲಿಯಿರಿ. ನಿಮ್ಮ ಕೆಲಸದಲ್ಲಿ ನೀವು ಎಷ್ಟು ಪರಿಣತರಾಗುತ್ತೀರೋ ಅಷ್ಟು ಹೆಚ್ಚು ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಜ್ಞಾನವೇ ಅತಿ ದೊಡ್ಡ ಸಂಪತ್ತು. ಸ್ನೇಹಿತರೆ, ಅರ್ಕಾಡ್ ಹೇಳಿದ ಈ 7 ರಹಸ್ಯಗಳನ್ನು ಕೇಳಿದ ಆ 100 ಜನ ಕಾರ್ಮಿಕರ ಮುಖದಲ್ಲಿ ಹೊಸ ಆಶಾಭಾವನೆ ಮೂಡಿತ್ತು. ಆದರೆ ಬರೀ ಈ ನಿಯಮಗಳನ್ನು ಪಾಲಿಸಿದರೆ ಸಾಕಾ? ಶ್ರೀಮಂತರಾಗಲು ಅದೃಷ್ಟ ಬೇಡವೇ? ಹಾಗಾದರೆ ಆ ಅದೃಷ್ಟ ದೇವತೆಯನ್ನು ನಮ್ಮತ್ತ ಒಲಿಸಿಕೊಳ್ಳುವುದು ಹೇಗೆ? ಈ ಪ್ರಶ್ನೆಗೆ ಅರ್ಕಾಡ್ ಕೊಟ್ಟ ಅದ್ಭುತವಾದ ಉತ್ತರವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 4, ಅದೃಷ್ಟದೇವತೆಯನ್ನು ಒಲಿಸಿಕೊಳ್ಳುವುದು ಹೇಗೆ? ಅರ್ಕಾಡ್ ಹೇಳಿದ ಆ 7 ರಹಸ್ಯಗಳನ್ನು ಕೇಳಿದ ಕಾರ್ಮಿಕರಲ್ಲಿ ಒಬ್ಬ ಎದ್ದು ನಿಂತು ಒಂದು ಪ್ರಶ್ನೆ ಕೇಳಿದ. ಅರ್ಕಾಡ್, ನಾವು ಎಷ್ಟೇ ಕಷ್ಟಪಟ್ಟರೂ ಆ ಎಲ್ಲಾ ನಿಯಮಗಳನ್ನು ಪಾಲಿಸಿದರೂ ಶ್ರೀಮಂತರಾಗಲು ಸ್ವಲ್ಪ ಅದೃಷ್ಟವೂ ಬೇಕಲ್ಲವೇ? ಆ ಅದೃಷ್ಟದೇವತೆ ನಮ್ಮ ಮನೆಗೆ ಬರುವಂತೆ ಮಾಡುವುದು ಹೇಗೆ? ಜೂಜಾಟದಲ್ಲಿ ಅಥವಾ ಪಂದ್ಯಗಳಲ್ಲಿ ಹಣ ಕಟ್ಟಿದರೆ ಅದೃಷ್ಟ ಒಲಿಯುತ್ತದೆಯೇ ಎಂದು ಕೇಳಿದ. ಅದಕ್ಕೆ ಅರ್ಕಾಡ್ ನಗುತ್ತಾ ಹೀಗೆ ಉತ್ತರಿಸಿದ, ಖಂಡಿತ ಇಲ್ಲ. ಜೂಜಾಟದಲ್ಲಿ ಗೆಲ್ಲುವ ಅವಕಾಶ ಕೇವಲ ಆ ಜೂಜುಕಟ್ಟೆಯ ಮಾಲೀಕನಿಗೆ ಮಾತ್ರ ಇರುತ್ತದೆ. ಆಟವಾಡುವವರ ಸೋಲಿನಲ್ಲೇ ಅವನ ಲಾಭ ಅಡಗಿರುತ್ತದೆ. ಅಲ್ಲಿ ಹೋಗಿ ಅದೃಷ್ಟವನ್ನು ಹುಡುಕುವುದು ಶುದ್ಧ ಮೂರ್ಖತನ ಅಂದ. ಹಾಗಾದರೆ ನಿಜವಾದ ಅದೃಷ್ಟ ಎಂದರೆ ಏನು ಎಂದು ಆ ಕಾರ್ಮಿಕ ಮತ್ತೆ ಕೇಳಿದ. ಆಗ ಅರ್ಕಾಡ್ ಒಂದು ಅತ್ಯಮೂಲ್ಯವಾದ ಪಾಠವನ್ನು ವಿವರಿಸಿದ. ನಿಜವಾದ ಅದೃಷ್ಟ ಎಂದರೆ ನಮಗೆ ಎದುರಾಗುವ ಸುವರ್ಣಾವಕಾಶ. ಅದೃಷ್ಟ ದೇವತೆ ಯಾವಾಗಲೂ ಅವಕಾಶದ ರೂಪದಲ್ಲಿ ನಮ್ಮ ಮನೆಬಾಗಿಲಿಗೆ ಬರುತ್ತಾಳೆ. ಆದರೆ ಬಹಳಷ್ಟು ಜನ ಆ ಅವಕಾಶವನ್ನು ಒಪ್ಪಿಕೊಳ್ಳಲು ಭಯಪಡುತ್ತಾರೆ ಅಥವಾ ಸೋಮಾರಿತನ ಮಾಡುತ್ತಾರೆ. ಯಾವುದೇ ಒಂದು ಒಳ್ಳೆಯ ಕೆಲಸ ಶುರು ಮಾಡಬೇಕಾದರೆ ನಾಳೆ ಮಾಡೋಣ, ಮುಂದಿನ ತಿಂಗಳು ನೋಡೋಣ ಎಂದು ಮುಂದೂಡುತ್ತಾರೆ. ನೆನಪಿಟ್ಟುಕೊಳ್ಳಿ, ಈ ಮುಂದೂಡುವಿಕೆ ಅಥವಾ ನಾಳೆ ಮಾಡೋಣ ಎನ್ನುವ ಅಭ್ಯಾಸವೇ ಮನುಷ್ಯನ ಅತೀ ದೊಡ್ಡ ಶತ್ರು. ಅವಕಾಶ ಬಂದಾಗ ಯಾರು ತಕ್ಷಣ ಕಾರ್ಯರೂಪಕ್ಕೆ ಇಳಿಯುತ್ತಾರೋ, ಯಾರು ಧೈರ್ಯದಿಂದ ಹೆಜ್ಜೆ ಇಡುತ್ತಾರೋ ಅವರ ಬೆನ್ನ ಹಿಂದೆ ಮಾತ್ರ ಅದೃಷ್ಟದೇವತೆ ಸದಾ ಇರುತ್ತಾಳೆ. ಆದ್ದರಿಂದ ಅದೃಷ್ಟವನ್ನು ಒಲಿಸಿಕೊಳ್ಳುವ ಒಂದೇ ಒಂದು ರಹಸ್ಯವೆಂದರೆ ಅವಕಾಶ ಬಂದಾಗ ತಕ್ಷಣ ಆಕ್ಷನ್ ತೆಗೆದುಕೊಳ್ಳುವುದು, ಕೆಲಸವನ್ನು ಎಂದಿಗೂ ಮುಂದೂಡದಿರುವುದು. ಸ್ನೇಹಿತರೆ, ನಾವು ಕೂಡ ನಮ್ಮ ಜೀವನದಲ್ಲಿ ನಾಳೆ ಮಾಡೋಣ ಎಂದು ಎಷ್ಟು ಅದೃಷ್ಟಗಳನ್ನು ಕಳೆದುಕೊಂಡಿದ್ದೇವೆ ಅಲ್ವಾ? ಅವಕಾಶಗಳನ್ನು ಸರಿಯಾದ ಸಮಯದಲ್ಲಿ ಬಳಸಿಕೊಂಡರೆ ಮಾತ್ರ ಅದೃಷ್ಟ ಒಲಿಯುತ್ತದೆ ಎನ್ನುವುದು ನಮಗೆಲ್ಲರಿಗೂ ತಿಳಿಯಬೇಕಾದ ದೊಡ್ಡ ಸತ್ಯ. ಹಾಗಾದರೆ
ಈ ಅದೃಷ್ಟದ ಜೊತೆಗೆ ನಾವು ಸಂಪಾದಿಸಿದ ಹಣ ನಮ್ಮ ಬಳಿ ಶಾಶ್ವತವಾಗಿ ಉಳಿಯಲು ಮತ್ತು 100ರಷ್ಟು ಬೆಳೆಯಲು ಇರುವ ಆ 5 ಬಂಗಾರದ ನಿಯಮಗಳು ಯಾವುವು? ಇದನ್ನು ಮುಂದಿನ ಅಧ್ಯಾಯದಲ್ಲಿ ಕಥೆಯ ಮೂಲಕ ನೋಡೋಣ. ಅಧ್ಯಾಯ 5. ಹಣವನ್ನು ಆಕರ್ಷಿಸುವ 5 ಬಂಗಾರದ ನಿಯಮಗಳು. ಬ್ಯಾಬಿಲಾನ್ ನಗರದ ಶ್ರೀಮಂತ ಅರ್ಕಾಡ್ಗೆ ಈಗ ವಯಸ್ಸಾಗುತ್ತಾ ಬಂದಿತ್ತು. ತನ್ನ ಅಪಾರವಾದ ಆಸ್ತಿ ಮತ್ತು ಸಂಪತ್ತನ್ನು ನೋಡಿಕೊಳ್ಳಲು ತನ್ನ ಮಗ ನೋಮಾಸಿರ್ನನ್ನು ಉತ್ತರಾಧಿಕಾರಿಯಾಗಿ ಮಾಡಬೇಕೆಂದು ಅವನು ನಿರ್ಧರಿಸಿದ. ಆದರೆ ಬ್ಯಾಬಿಲಾನ್ ನಗರದ ಪದ್ಧತಿಯಂತೆ ಮಗನಿಗೆ ಅಪ್ಪನ ಆಸ್ತಿಯನ್ನು ಸುಮ್ಮನೆ ಕೊಡುವಂತಿರಲಿಲ್ಲ. ಆ ದೊಡ್ಡ ಸಂಪತ್ತನ್ನು ಕಾಪಾಡಿಕೊಳ್ಳುವ ಯೋಗ್ಯತೆ ಮತ್ತು ಬುದ್ಧಿವಂತಿಕೆ ಆತನಿಗಿದೆಯೇ ಎಂದು ಪರೀಕ್ಷೆ ಮಾಡಬೇಕಿತ್ತು. ಹಾಗಾಗಿ ಅರ್ಕಾಡ್ ತನ್ನ ಮಗನನ್ನು ಕರೆದು ಒಂದು ಚೀಲ ತುಂಬ ಚಿನ್ನದ ನಾಣ್ಯಗಳನ್ನು ಮತ್ತು ಮಣ್ಣಿನಿಂದ ಮಾಡಿದ ಒಂದು ಫಲಕವನ್ನು ಕೊಟ್ಟ. ಆ ಫಲಕದಲ್ಲಿ ಹಣವನ್ನು ಕಾಪಾಡಿಕೊಳ್ಳುವ 5 ಬಂಗಾರದ ನಿಯಮಗಳನ್ನು ಕೆತ್ತಲಾಗಿತ್ತು. ನೋಮಾಸಿರ್, ನೀನು 10 ವರ್ಷಗಳ ಕಾಲ ಬೇರೆ ದೇಶಕ್ಕೆ ಹೋಗಿ ನಿನ್ನ ಸ್ವಂತ ಕಾಲಿನ ಮೇಲೆ ನಿಂತು ಈ ಹಣವನ್ನು ಹೆಚ್ಚಿಸಿಕೊಂಡು ಬರಬೇಕು. ಆಗ ಮಾತ್ರ ನಿನಗೆ ನನ್ನ ಆಸ್ತಿ ಸೇರುತ್ತದೆ ಎಂದು ಕಳುಹಿಸಿಕೊಟ್ಟ. ನೋಮಾಸಿರ್ ಬಹಳ ಖುಷಿಯಿಂದ ಬೇರೆ ಊರಿಗೆ ಹೋದ. ಆದರೆ ಆ ಮಣ್ಣಿನ ಫಲಕದಲ್ಲಿದ್ದ ಆ ಬಂಗಾರದ ನಿಯಮಗಳನ್ನು ಅವನು ಓದಲೇ ಇಲ್ಲ. ಕೈಯಲ್ಲಿ ತುಂಬಾ ಚಿನ್ನವಿದ್ದ ಅಹಂಗಾರದಲ್ಲಿ ಕುದುರೆ ಪಂದ್ಯದಲ್ಲಿ ಹಣ ಕಟ್ಟಿದ. ಮೋಸಗಾರರ ಜೊತೆ ವ್ಯಾಪಾರ ಮಾಡಲು ಹೋದ. ಪರಿಣಾಮ ಏನಾಯಿತು ಗೊತ್ತಾ? ಕೇವಲ ಕೆಲವೇ ತಿಂಗಳುಗಳಲ್ಲಿ ತಂದೆ ಕೊಟ್ಟಿದ್ದ ಎಲ್ಲಾ ಚಿನ್ನದ ನಾಣ್ಯಗಳನ್ನು ಕಳೆದುಕೊಂಡು ಬೀದಿಗೆ ಬಿದ್ದ. ಹೊಟ್ಟೆಗೆ ಊಟವಿಲ್ಲದೆ, ಹಾಕಲು ಸರಿಯಾದ ಬಟ್ಟೆಯಿಲ್ಲದೆ ಕಣ್ಣೀರು ಹಾಕಿದ. ಆಗ ಅವನಿಗೆ ತನ್ನ ತಂದೆ ಕೊಟ್ಟಿದ್ದ ಆ ಮಣ್ಣಿನ ಫಲಕ ನೆನಪಾಯಿತು. ತಕ್ಷಣ ಅದನ್ನು ತೆಗೆದು ಓದಿದಾಗ ತಾನು ಎಂತಹ ದೊಡ್ಡ ತಪ್ಪುಗಳನ್ನು ಮಾಡಿದ್ದೇನೆ ಎಂದು ಅವನಿಗೆ ಅರಿವಾಯಿತು. ಆ ಫಲಕದಲ್ಲಿದ್ದ ಆ 5 ಬಂಗಾರದ ನಿಯಮಗಳನ್ನು ಅವನು ತನ್ನ ತಲೆಯಲ್ಲಿ ಅಚ್ಚಳಿಯದಂತೆ ಉಳಿಸಿಕೊಂಡ. ಆ ನಿಯಮಗಳನ್ನು ಬಳಸಿ ಅತ್ಯಂತ ಕೆಳಮಟ್ಟದಿಂದ ಸಾಮಾನ್ಯ ಕಾರ್ಮಿಕನಾಗಿ ಮತ್ತೆ ದುಡಿಯಲು ಶುರುಮಾಡಿದ. 10 ವರ್ಷಗಳ ನಂತರ ತನ್ನ ತಂದೆ ಕೊಟ್ಟಿದ್ದಕ್ಕಿಂತ 3 ಪಟ್ಟು ಹೆಚ್ಚು ಸಂಪತ್ತನ್ನು ಗಳಿಸಿ ತಂದೆಯ ಬಳಿ ಹೆಮ್ಮೆಯಿಂದ ಹಿಂದಿರುಗಿದ. ತಂದೆಯ ಪರೀಕ್ಷೆಯಲ್ಲಿ ಪಾಸಾಗಿ ಇಡೀ ಬ್ಯಾಬಿಲಾನ್ ನಗರಕ್ಕೆ ಉತ್ತರಾಧಿಕಾರಿಯಾದ. ಸ್ನೇಹಿತರೆ, ಬೀದಿಗೆ ಬಿದ್ದಿದ್ದ ನೋಮಾಸಿರ್ನ ಜೀವನವನ್ನೇ ಬದಲಾಯಿಸಿ ಅವನಿಗೆ ಅಪಾರ ಸಂಪತ್ತು ತಂದುಕೊಟ್ಟ ಆ 5 ಬಂಗಾರದ ನಿಯಮಗಳನ್ನು ನಾನು ನಿಮಗೆ ಹೇಳುವ ಮುನ್ನ ನನಗೊಂದು ಸಣ್ಣ ಆಸೆ. ನಾವು ನಿಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ ಮೂಲಕ ಇಂತಹ ಸಾವಿರಾರು ರೂಪಾಯಿ ಬೆಲೆಬಾಳುವ ಪುಸ್ತಕಗಳ ಜ್ಞಾನವನ್ನು ಕಷ್ಟಪಟ್ಟು ಹುಡುಕಿ ನಿಮಗೆ ಸಂಪೂರ್ಣ ಉಚಿತವಾಗಿ ತಲುಪಿಸುತ್ತಿದ್ದೇನೆ. ಈ ಪುಟ್ಟ ಹೃದಯದ ಪ್ರಯತ್ನ ನಿಮಗೆ ಇಷ್ಟವಾಗುತ್ತಿದ್ದರೆ, ನಿಮ್ಮ ಜೀವನದಲ್ಲಿ ಇದರಿಂದ ಸ್ವಲ್ಪವಾದರೂ ಬದಲಾವಣೆ ಆಗುತ್ತಿದ್ದರೆ, ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಬೆಂಬಲವೇ ನಮಗೆ ಅತಿದೊಡ್ಡ ಶಕ್ತಿ. ಬನ್ನಿ, ಈಗ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಲ್ಲ ಆ 5 ನಿಯಮಗಳನ್ನು ನೋಡೋಣ. ಮೊದಲನೆಯ ನಿಯಮ: ತನ್ನ ಭವಿಷ್ಯಕ್ಕಾಗಿ ಮತ್ತು ತನ್ನ ಕುಟುಂಬದ ರಕ್ಷಣೆಗಾಗಿ ಯಾರು ತಾನು ಗಳಿಸುವ ಆದಾಯದಲ್ಲಿ ಕನಿಷ್ಠ 10ನೇ 1 ಭಾಗವನ್ನು ಉಳಿಸುತ್ತಾನೋ ಅವನ ಬಳಿಗೆ ಹಣವು ಸಂತೋಷದಿಂದ ಮತ್ತು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಬರುತ್ತದೆ. ಅಂದರೆ ನೀವು ಉಳಿಸುವ ಆ 10% ಹಣ ಭವಿಷ್ಯದಲ್ಲಿ ಮತ್ತಷ್ಟು ಹಣವನ್ನು ಆಕರ್ಷಿಸುವ ಕಾಂತದಂತೆ, ಅಂದರೆ ಮ್ಯಾಗ್ನೆಟ್ ತರಹ ಕೆಲಸ ಮಾಡುತ್ತದೆ. ಎರಡನೇ ನಿಯಮ: ಬುದ್ಧಿವಂತಿಕೆಯಿಂದ ಉಳಿಸಿದ ಹಣವನ್ನು ಲಾಭದಾಯಕವಾದ ಕೆಲಸದಲ್ಲಿ ತೊಡಗಿಸಿದರೆ ಆ ಹಣವು ಒಬ್ಬ ನಿಷ್ಠಾವಂತ ಕೆಲಸಗಾರನಂತೆ ಮತ್ತಷ್ಟು ಹಣವನ್ನು ದುಡಿದು ತರುತ್ತದೆ. ಹಣವನ್ನು ಸುಮ್ಮನೆ ಮನೆಯಲ್ಲಿಟ್ಟರೆ ಅದು ಬೆಳೆಯುವುದಿಲ್ಲ. ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡುವುದೇ ಹಣವನ್ನು ಬೆಳೆಸುವ ಸರಿಯಾದ ದಾರಿ. ಮೂರನೇ ನಿಯಮ: ಹಣದ ಬಗ್ಗೆ ಚೆನ್ನಾಗಿ ತಿಳಿದಿರುವ ಜ್ಞಾನಿಗಳ ಸಲಹೆಯಂತೆ ಯಾರು ಹಣವನ್ನು ಹೂಡಿಕೆ ಮಾಡುತ್ತಾರೋ ಅವರ ಬಳಿ ಮಾತ್ರ ಹಣವು ಸುರಕ್ಷಿತವಾಗಿ ಅಂಟಿಕೊಂಡಿರುತ್ತದೆ. ನಿಮಗೆ ಗೊತ್ತಿಲ್ಲದ ವ್ಯವಹಾರದಲ್ಲಿ ಕೇವಲ ಯಾರೋ ಸ್ನೇಹಿತರು ಹೇಳಿದರು ಎಂದು ಹಣ ಹಾಕಿದರೆ ಅದು ನಷ್ಟವಾಗುವುದು ಖಂಡಿತ. ಅನುಭವ ಇರುವವರ ಸಲಹೆ ಪಡೆಯುವುದು ಅತಿ ಮುಖ್ಯ. ನಾಲ್ಕನೇ ನಿಯಮ: ತನಗೆ ಸ್ವಲ್ಪವೂ ಪರಿಚಯವಿಲ್ಲದ ಅಥವಾ ಸರಿಯಾದ ಜ್ಞಾನವಿಲ್ಲದ ವ್ಯವಹಾರದಲ್ಲಿ ಹಣವನ್ನು ಹಾಕುವವನ ಕೈಯಿಂದ ಹಣವು ಜಾರಿ ಹೋಗುತ್ತದೆ. ಇದು ನೋಮಾಸಿರ್ ಮಾಡಿದ ತಪ್ಪು. ಮೋಸಗಾರರ ಜೊತೆ ಸೇರಿ ತನಗೆ ಗೊತ್ತಿಲ್ಲದ ವ್ಯಾಪಾರ ಮಾಡಿ ಕೈ ಸುಟ್ಟುಕೊಂಡ. ಐದನೇ ನಿಯಮ: ಅತಿ ಹೆಚ್ಚು ಲಾಭದ ಆಸೆಗೆ ಬಿದ್ದು ಅಸಾಧ್ಯವಾದ ವ್ಯವಹಾರಗಳಿಗೆ ಕೈ ಹಾಕುವವನು ಮತ್ತು ಮೋಸಗಾರರ ಆಕರ್ಷಕ ಮಾತುಗಳಿಗೆ ಮರುಳಾಗುವವನಿಂದ
ಹಣವು ಶಾಶ್ವತವಾಗಿ ದೂರ ಓಡಿಹೋಗುತ್ತದೆ. ರಾತ್ರೋರಾತ್ರಿ ಶ್ರೀಮಂತರಾಗಬಹುದು ಎಂದು ಹೇಳುವ ಸ್ಕೀಮ್ಗಳಿಂದ, ಲಾಟರಿಗಳಿಂದ ದೂರವಿರಿ. ಅದು ನಿಮ್ಮ ಮೂಲ ಹಣವನ್ನು ನುಂಗಿಹಾಕುತ್ತದೆ. ಸ್ನೇಹಿತರೆ, ಈ 5 ನಿಯಮಗಳೇ ಬ್ಯಾಬಿಲೋನ್ ನಗರದ ಸಂಪತ್ತಿನ ಅಸಲಿಗುಟ್ಟು. ಇದು ಕೇವಲ ಕಥೆಯಲ್ಲ, ಇಂದಿಗೂ ಪ್ರಪಂಚದ ಅತೀ ದೊಡ್ಡ ಶ್ರೀಮಂತರೆಲ್ಲರೂ ಪಾಲಿಸುತ್ತಿರುವ ರಹಸ್ಯ. ಹಾಗಾದರೆ ಈ ಸಂಪತ್ತನ್ನು ರಕ್ಷಿಸಿಕೊಳ್ಳಲು ಬ್ಯಾಬಿಲೋನ್ ನಗರದಲ್ಲಿ ಏನಿತ್ತು? ಅಲ್ಲಿನ ಗೋಡೆಗಳ ರಹಸ್ಯವೇನು ಮತ್ತು ಲೇವಾದೇವಿಗಾರನ ಕಥೆಯೇನು? ಅದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 6. ಬ್ಯಾಬಿಲೋನಿನ ಲೇವಾದೇವಿಗಾರ, ಅಂದರೆ ಸಾಲ ಕೊಡುವವನು. ಬ್ಯಾಬಿಲೋನ್ ನಗರದಲ್ಲಿ ರೋಡನ್ ಎಂಬ ಬಡ ಕಾರ್ಮಿಕನಿದ್ದ. ಅವನು ಸೈನಿಕರಿಗೆ ಈಟಿ ಮತ್ತು ಕತ್ತಿಗಳನ್ನು ತಯಾರಿಸುವ ಕೆಲಸ ಮಾಡುತ್ತಿದ್ದ. ಒಂದು ದಿನ ಅವನು ಮಾಡಿದ ಅತ್ಯುತ್ತಮ ಆಯುಧಗಳನ್ನು ನೋಡಿ ರಾಜನಿಗೆ ತುಂಬ ಖುಷಿಯಾಯಿತು. ರಾಜನು ಸಂತೋಷದಿಂದ ರೋಡನ್ಗೆ 50 ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ಕೊಟ್ಟ. ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಒಟ್ಟಿಗೆ ನೋಡಿರದ ರೋಡನ್ಗೆ ಆಶ್ಚರ್ಯವೂ ಆಯಿತು, ಜೊತೆಗೆ ಭಯವೂ ಶುರುವಾಯಿತು. ಈ ಹಣವನ್ನು ಏನು ಮಾಡುವುದು, ಎಲ್ಲಿ ಇಡುವುದು ಎಂದು ಅವನಿಗೆ ತಿಳಿಯಲಿಲ್ಲ. ಅಷ್ಟರಲ್ಲಿ ಅವನ ತಂಗಿ ಬಂದು, ಅಣ್ಣ, ಆ ಹಣವನ್ನು ನನ್ನ ಗಂಡನಿಗೆ ಸಾಲವಾಗಿ ಕೊಡು. ಅವನು ಒಂದು ದೊಡ್ಡ ವ್ಯಾಪಾರ ಶುರು ಮಾಡುತ್ತಾನೆ. ಲಾಭ ಬಂದ ಮೇಲೆ ನಿನಗೆ ಹಿಂದಿರುಗಿಸುತ್ತಾನೆ ಎಂದು ಪೀಡಿಸಲು ಶುರುಮಾಡಿದಳು. ರೋಡನ್ಗೆ ತನ್ನ ತಂಗಿಯ ಗಂಡನ ಮೇಲೆ ನಂಬಿಕೆ ಇರಲಿಲ್ಲ, ಏಕೆಂದರೆ ಅವನಿಗೆ ವ್ಯಾಪಾರದ ಯಾವುದೇ ಅನುಭವವಿರಲಿಲ್ಲ. ಆದರೆ ತಂಗಿಗೆ ಇಲ್ಲ ಎಂದು ಹೇಳಲು ಅವನಿಗೆ ಕಷ್ಟವಾಯಿತು. ಆಗ ಅವನು ನೇರವಾಗಿ ಮ್ಯಾಥನ್ ಎಂಬ ಲೇವಾದೇವಿಗಾರನ ಬಳಿ ಹೋದ. ಮ್ಯಾಥನ್ ಇಡೀ ಬ್ಯಾಬಿಲೋನ್ ನಗರದಲ್ಲೇ ಅತ್ಯಂತ ಬುದ್ಧಿವಂತ ಸಾಲ ಕೊಡುವ ವ್ಯಾಪಾರಿಯಾಗಿದ್ದ. ರೋಡನ್ ಅವನ ಬಳಿ ಹೋಗಿ ತನ್ನ ಸಮಸ್ಯೆಯನ್ನು ಹೇಳಿಕೊಂಡ. ಮ್ಯಾಥನ್, ನನ್ನ ಬಳಿ 50 ಚಿನ್ನದ ನಾಣ್ಯಗಳಿವೆ. ನನ್ನ ತಂಗಿಯ ಗಂಡ ವ್ಯಾಪಾರ ಮಾಡಲು ಅದನ್ನು ಸಾಲವಾಗಿ ಕೇಳುತ್ತಿದ್ದಾನೆ. ನಾನು ಏನು ಮಾಡಲಿ ಎಂದು ಕೇಳಿದ. ಆಗ ಮ್ಯಾಥನ್ ಒಂದು ಅದ್ಭುತವಾದ ಕಥೆಯನ್ನು ಹೇಳಿದ. ರೋಡನ್, ಒಮ್ಮೆ ಒಬ್ಬ ರೈತ ಒಂದು ಕತ್ತೆ ಮತ್ತು ಎತ್ತನ್ನು ಸಾಕಿದ್ದ. ಎತ್ತು ಹಗಲಿರುಳು ಗದ್ದೆಯಲ್ಲಿ ಕಷ್ಟಪಟ್ಟು ದುಡಿಯುತ್ತಿತ್ತು. ಆದರೆ ಕತ್ತೆ ಮಾತ್ರ ಸುಮ್ಮನೆ ಹುಲ್ಲು ಮೇಯುತ್ತಾ ಆರಾಮವಾಗಿತ್ತು. ಒಂದು ದಿನ ಎತ್ತು ಕತ್ತೆಯ ಬಳಿ ಬಂದು ತನ್ನ ಕಷ್ಟ ಹೇಳಿಕೊಂಡಿತು. ಆಗ ಕತ್ತೆ ಒಂದು ಉಪಾಯ ಹೇಳಿತು. ನಾಳೆ ಬೆಳಿಗ್ಗೆ ನೀನು ಹುಷಾರಿಲ್ಲದ ಹಾಗೆ ನಾಟಕ ಮಾಡು, ಆಗ ಮಾಲೀಕ ನಿನ್ನನ್ನು ಕೆಲಸಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಅಸ್ತು. ಎತ್ತು ಕತ್ತೆ ಹೇಳಿದ ಹಾಗೆಯೇ ಮಾಡಿತು. ಆದರೆ ಮಾಲೀಕ ಬುದ್ಧಿವಂತ. ಎತ್ತು ಬಾರದಿದ್ದಾಗ ಅವನು ಆ ಕತ್ತೆಯನ್ನೇ ಎಳೆದುಕೊಂಡು ಹೋಗಿ ಇಡೀ ದಿನ ಗದ್ದೆಯಲ್ಲಿ ಉಳುವಂತೆ ಮಾಡಿದ. ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ಕತ್ತೆ ತನ್ನ ಮೈ ಮೇಲೆ ಕಷ್ಟ ಎಳೆದುಕೊಂಡಿತು. ಮ್ಯಾಥನ್ ಹೇಳಿದ, ರೋಡನ್, ನೀನು ನಿನ್ನ ತಂಗಿಗೆ ಸಹಾಯ ಮಾಡಲು ಹೋಗಿ ನಿನ್ನ ಹಣವನ್ನು ಕಳೆದುಕೊಂಡು ಆ ಎತ್ತಿನ ಕಷ್ಟವನ್ನು ನೀನು ಅನುಭವಿಸಬೇಡ. ಸಾಲ ಕೇಳುವವನು ಭಾವುಕವಾಗಿ ಮಾತನಾಡಬಹುದು, ಆದರೆ ಸಾಲ ಕೊಡುವವನು ಕೇವಲ ಬುದ್ಧಿಯಿಂದ ಯೋಚಿಸಬೇಕು. ನಿನ್ನ ತಂಗಿಯ ಗಂಡನಿಗೆ ವ್ಯಾಪಾರದ ಬಗ್ಗೆ ಏನೂ ತಿಳಿದಿಲ್ಲ. ಆ ಹಣ ಖಂಡಿತ ಮುಳುಗಿ ಹೋಗುತ್ತದೆ ಅಂದ. ಆಗ ಮ್ಯಾಥನ್ ತನ್ನ ಬಳಿಯಿದ್ದ ಒಂದು ದೊಡ್ಡ ಪೆಟ್ಟಿಗೆಯನ್ನು ತೋರಿಸಿದ. ಅದರಲ್ಲಿ ಸಾಲ ತೆಗೆದುಕೊಂಡವರು ಅಡವಿಟ್ಟಿದ್ದ ಉಂಗುರಗಳು ಮತ್ತು ಬೆಲೆಬಾಳುವ ವಸ್ತುಗಳಿದ್ದವು. ಮ್ಯಾಥನ್ ಹೇಳಿದ, ನಾನು ಯಾರಿಗೆ ಸಾಲ ಕೊಟ್ಟರೂ ಅವರ ಬಳಿ ಆ ಹಣವನ್ನು ಹಿಂದಿರುಗಿಸುವ ಶಕ್ತಿಯಿದೆಯೇ ಎಂದು ಮೊದಲು ನೋಡುತ್ತೇನೆ. ಕೇವಲ ಮಾತನ್ನು ನಂಬಿ ನಾನು ಹಣ ಕೊಡುವುದಿಲ್ಲ. ಯಾರು ಹಣವನ್ನು ದುಡಿದು ವಾಪಸ್ ಕೊಡುವ ಸಾಮರ್ಥ್ಯ ಹೊಂದಿರುತ್ತಾರೋ ಅವರಿಗೆ ಮಾತ್ರ ಹಣ ಕೊಡುತ್ತೇನೆ. ಅದಕ್ಕೆ ನನ್ನ ಹಣ ಯಾವತ್ತೂ ಮುಳುಗಿಲ್ಲ. ರೋಡನ್, ಕಷ್ಟಪಟ್ಟು ಸಂಪಾದಿಸಿದ ನಿನ್ನ ಹಣವನ್ನು ಯಾವುದೇ ಅನುಭವವಿಲ್ಲದವರಿಗೆ ಸಾಲವಾಗಿ ಕೊಟ್ಟರೆ ಅದು ಶಾಶ್ವತವಾಗಿ ನಿನ್ನನ್ನು ಬಿಟ್ಟು ಹೋಗುತ್ತದೆ. ನೆನಪಿಟ್ಟುಕೋ, ಹಣದ ವಿಚಾರದಲ್ಲಿ ನಂತರ ದೊಡ್ಡ ಪಶ್ಚಾತ್ತಾಪ ಪಡುವುದಕ್ಕಿಂತ ಮುಂಚೆಯೇ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು 100 ಪಾಲು ಮೇಲು. ಸ್ನೇಹಿತರೆ, ಮ್ಯಾಥನ್ ಹೇಳಿದ ಈ ಮಾತು ಎಷ್ಟು ಸತ್ಯ ಅಲ್ವಾ? ನಾವು ಕೂಡ ಎಷ್ಟೋ ಬಾರಿ ಮುಲಾಜಿಗೆ ಬಿದ್ದು ಹಣವನ್ನು ಸಾಲವಾಗಿ ಕೊಟ್ಟು ನಂತರ ಅದನ್ನು ಕೇಳಲಾಗದೆ, ಇತ್ತ ಹಣವೂ ಇಲ್ಲದೆ, ಅಟ್ಟ ಸಂಬಂಧವೂ ಇಲ್ಲದೆ ಒದ್ದಾಡುತ್ತೇವೆ. ಸ್ವಲ್ಪ ಎಚ್ಚರಿಕೆ ದೊಡ್ಡ ಪಶ್ಚಾತ್ತಾಪವನ್ನು ತಪ್ಪಿಸುತ್ತದೆ ಎನ್ನುವುದು ಈ ಅಧ್ಯಾಯದ ಅತಿದೊಡ್ಡ ಪಾಠ. ಹಾಗಾದರೆ ಬ್ಯಾಬಿಲೋನ್ ನಗರದ ಜನರು ತಮ್ಮ ಸಂಪತ್ತನ್ನು ರಕ್ಷಿಸಿಕೊಳ್ಳಲು ಕಟ್ಟಿದ್ದ ಆ ಬೃಹತ್ ಗೋಡೆಗಳ ಕಥೆಯೇನು ಮತ್ತು ಆ ಗೋಡೆಗಳು ನಮಗೆ ಹೇಳಿಕೊಡುವ ಆರ್ಥಿಕ ಭದ್ರತೆಯ ಪಾಠವೇನು? ಅದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 7. ಬ್ಯಾಬಿಲೋನಿನ ಗೋಡೆಗಳು. ಪ್ರಾಚೀನ ಬ್ಯಾಬಿಲೋನ್ ನಗರವು ಕೇವಲ ತನ್ನ ಸಂಪತ್ತಿಗೆ ಮಾತ್ರವಲ್ಲ, ತನ್ನ ಬೃಹತ್ ಗೋಡೆಗಳಿಗೂ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿತ್ತು. ಒಮ್ಮೆ ಆ ದೇಶದ ರಾಜ ತನ್ನ ಬಹುಪಾಲು ಸೈನಿಕರನ್ನು ಕರೆದುಕೊಂಡು ದೂರದ ದೇಶಕ್ಕೆ ಯುದ್ಧ ಮಾಡಲು ಹೋಗಿದ್ದ. ನಗರದಲ್ಲಿ ಕೇವಲ ಕೆಲವೇ ಕೆಲವು ಕಾವಲುಗಾರರು ಮಾತ್ರ ಉಳಿದಿದ್ದರು. ಇದೇ ಸರಿಯಾದ ಸಮಯ ಎಂದು ಕಾದು ಕುಳಿತಿದ್ದ ಶತ್ರು ಸೈನ್ಯವೊಂದು ಬ್ಯಾಬಿಲೋನ್ ನಗರದ ಅಪಾರ ಸಂಪತ್ತನ್ನು ದೋಚಲು ಭಾರೀ ಆಕ್ರಮಣ ಮಾಡಿತು.
ನಗರದ ಒಳಗಿದ್ದ ಜನರಿಗೆಲ್ಲ ವಿಪರೀತ ಭಯ ಶುರುವಾಯಿತು. ಶತ್ರುಗಳು ಒಳಗೆ ಬಂದು ನಮ್ಮ ಮನೆಗಳನ್ನು ಸುಡುತ್ತಾರೆ, ನಮ್ಮ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗುತ್ತಾರೆ, ನಮ್ಮ ಹೆಂಡತಿ ಮತ್ತು ಮಕ್ಕಳನ್ನು ಗುಲಾಮರನ್ನಾಗಿ ಮಾಡುತ್ತಾರೆ ಎಂದು ಎಲ್ಲರೂ ಗಟ್ಟಿಗಟ್ಟಿಯಾಗಿ ಅಳುತ್ತಿದ್ದರು. ಒಬ್ಬ ವಯಸ್ಸಾದ ವ್ಯಾಪಾರಿ ತನ್ನ ಜೀವನದ ಸಂಪಾದನೆಯನ್ನೆಲ್ಲ ಕಳೆದುಕೊಳ್ಳುವ ಭಯದಲ್ಲಿ ನಡುಗುತ್ತಿದ್ದ. ಒಬ್ಬ ತಾಯಿ ತನ್ನ ಮಗುವನ್ನು ಅಪ್ಪಿಕೊಂಡು ಕಣ್ಣೀರು ಹಾಕುತ್ತಿದ್ದಳು. ಆಗ ಆ ಬೃಹತ್ ಗೋಡೆಯ ಕಾವಲುಗಾರನಾದ ಬಂಜಾರೆಂಬ ವೃದ್ಧ ಸೈನಿಕ ಭಯಭೀತರಾಗಿದ್ದ ಜನರಿಗೆ ಧೈರ್ಯ ಹೇಳಲು ಮುಂದಾದ. ಅವನು ಒಬ್ಬೊಬ್ಬರ ಬಳಿಯೇ ಹೋಗಿ, ನೀವು ಯಾರೂ ಭಯಪಡಬೇಡಿ, ನಮ್ಮ ಬ್ಯಾಬಿಲೋನಿನ ಗೋಡೆಗಳು ಬಹಳ ಎತ್ತರವಾಗಿವೆ ಮತ್ತು ಅತ್ಯಂತ ಭದ್ರವಾಗಿವೆ. ಎಂಥ ಕ್ರೂರ ಶತ್ರುಗಳೇ ಬಂದರೂ ಈ ಗೋಡೆಯನ್ನು ಒಡೆಯಲು ಸಾಧ್ಯವಿಲ್ಲ. ನೀವು ನೆಮ್ಮದಿಯಾಗಿ ನಿಮ್ಮ ಮನೆಗಳಿಗೆ ಹೋಗಿ ಮಲಗಿ, ನಿಮ್ಮ ರಕ್ಷಣೆಯ ಜವಾಬ್ದಾರಿ ಈ ಗೋಡೆಗಳ ಮೇಲಿದೆ ಎಂದು ಭರವಸೆ ಕೊಟ್ಟ. 1 ದಿನವಲ್ಲ, 2 ದಿನವಲ್ಲ, ಬರೋಬ್ಬರಿ 4 ವಾರಗಳ ಕಾಲ ಶತ್ರುಗಳು ಸತತವಾಗಿ ಆ ಗೋಡೆಯ ಮೇಲೆ ಆಕ್ರಮಣ ಮಾಡಿದರು. ಆದರೆ ಆ ಬೃಹತ್ ಗೋಡೆಯ ಒಂದು ಸಣ್ಣ ಕಲ್ಲನ್ನು ಕೂಡ ಅಲುಗಾಡಿಸಲು ಅವರಿಂದ ಆಗಲಿಲ್ಲ. ಕೊನೆಗೆ ಶತ್ರು ಸೈನ್ಯ ಸಂಪೂರ್ಣವಾಗಿ ಸೋತು ನಿರಾಸೆಯಿಂದ ಹಿಂದಿರುಗಿತು. ಆ ಭದ್ರವಾದ ಗೋಡೆಗಳು ಇಡೀ ನಗರದ ಜನರ ಪ್ರಾಣ, ಮಾನ ಮತ್ತು ಸಂಪತ್ತನ್ನು ಕಾಪಾಡಿದವು. ಸ್ನೇಹಿತರೆ, ಈ ಕಥೆ ನಮಗೆ ಕಲಿಸುವ ಅತ್ಯಮೂಲ್ಯವಾದ ಪಾಠವೇನು? ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಆರ್ಥಿಕ ಜೀವನದಲ್ಲಿ ಇಂಥ ಭದ್ರವಾದ ಗೋಡೆಗಳ ಅಗತ್ಯವಿದೆ. ನಮ್ಮ ಜೀವನದಲ್ಲಿ ಯಾವಾಗ ಬೇಕಾದರೂ ಕಾಯಿಲೆ, ಅಪಘಾತ, ಉದ್ಯೋಗ ಕಳೆದುಕೊಳ್ಳುವುದು ಅಥವಾ ವ್ಯಾಪಾರದಲ್ಲಿ ದಿಢೀರ್ ನಷ್ಟವಾಗುವಂಥ ಶತ್ರುಗಳು ಆಕ್ರಮಣ ಮಾಡಬಹುದು. ಆ ಕಷ್ಟದ ಸಮಯದಲ್ಲಿ ನಮ್ಮನ್ನು ಮತ್ತು ನಮ್ಮ ಕುಟುಂಬವನ್ನು ರಕ್ಷಿಸಲು ನಮ್ಮ ಬಳಿ ಜೀವ ವಿಮೆ, ಆರೋಗ್ಯ ವಿಮೆ ಮತ್ತು ತುರ್ತು ನಿಧಿ ಎಂಬ ಭದ್ರವಾದ ಆರ್ಥಿಕ ಗೋಡೆಗಳು ಇರಲೇಬೇಕು. ಕೇವಲ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿದರೆ ಸಾಲದು. ಆ ಹಣವನ್ನು ಕಾಪಾಡುವ ಸರಿಯಾದ ಭದ್ರತೆ ಇಲ್ಲವಾದರೆ ಬದುಕಿನ ಒಂದು ಸಣ್ಣ ಬಿರುಗಾಳಿಯು ನಮ್ಮ ಇಡೀ ಜೀವನದ ಸಂಪತ್ತನ್ನು ಒಮ್ಮೆಲೆ ನಾಶ ಮಾಡಿಬಿಡುತ್ತದೆ. ಆದ್ದರಿಂದ ಬ್ಯಾಬಿಲೋನ್ ನಗರದಂತೆ ಭವಿಷ್ಯದ ಆಘಾತಗಳಿಂದ ತಪ್ಪಿಸಿಕೊಳ್ಳಲು ಇಂದೇ ನಿಮ್ಮ ಆರ್ಥಿಕ ಭದ್ರತೆಯ ಗೋಡೆಗಳನ್ನು ಕಟ್ಟಿಮುಗಿಸಿ. ಅಧ್ಯಾಯ 8. ಬ್ಯಾಬಿಲೋನಿನ ಒಂಟೆ ವ್ಯಾಪಾರಿ. ಬ್ಯಾಬಿಲೋನ್ ನಗರದಲ್ಲಿ ತರ್ಕಾಡೆಂಬ ಯುವಕನಿದ್ದ. ಅವನು ಸಿಕ್ಕಾಪಟ್ಟೆ ಸಾಲ ಮಾಡಿದ್ದ ಮತ್ತು ಹೊಟ್ಟೆಗೆ ಸರಿಯಾಗಿ ಊಟವಿಲ್ಲದೆ ಹಸಿವಿನಿಂದ ರಸ್ತೆಯಲ್ಲಿ ಅಲೆಯುತ್ತಿದ್ದ. ಆಗ ಅವನಿಗೆ ಬ್ಯಾಬಿಲೋನಿನ ಅತ್ಯಂತ ಶ್ರೀಮಂತ ಮತ್ತು ಗೌರವಾನ್ವಿತ ಒಂಟೆ ವ್ಯಾಪಾರಿಯಾದ ದಬಾಸೀರ್ ಸಿಗುತ್ತಾನೆ. ತರ್ಕಾಡ್ನ ಸ್ಥಿತಿಯನ್ನು ನೋಡಿದ ದಬಾಸೀರ್ ಸಾಲದ ಸುಳಿಯಲ್ಲಿ ಸಿಲುಕಿರುವ ಪ್ರತಿಯೊಬ್ಬರಿಗೂ ಪಾಠವಾಗುವಂತಹ ತನ್ನದೇ ಜೀವನದ ಒಂದು ರೋಚಕ ಕಥೆಯನ್ನು ಹೇಳಲು ಶುರುಮಾಡಿದ. ದಬಾಸೀರ್ ಹೇಳಿದ, ಯುವಕನೇ, ಕೇಳು. ನಾನು ಕೂಡ ನನ್ನ ಯೌವನದಲ್ಲಿ ನಿನ್ನಂತೆಯೇ ಸಾಲದ ಸುಳಿಯಲ್ಲಿ ಸಿಲುಕಿದ್ದೆ. ನನ್ನ ಹೆಂಡತಿಯನ್ನು ಖುಷಿಪಡಿಸಲು ಮತ್ತು ನನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ನನ್ನ ದುಡಿಮೆಗಿಂತ ಹೆಚ್ಚು ಹಣವನ್ನು ಸಾಲವಾಗಿ ಪಡೆದು ಖರ್ಚು ಮಾಡಿದೆ. ಕೊನೆಗೆ ಸಾಲಗಾರರು ನನ್ನ ಮನೆಬಾಗಿಲಿಗೆ ಬಂದು ಅವಮಾನಿಸಲು ಶುರುಮಾಡಿದರು. ಆ ಅವಮಾನವನ್ನು ತಾಳಲಾರದೆ ನಾನು ನನ್ನ ಹೆಂಡತಿಯನ್ನು ಬಿಟ್ಟು ಊರು ಬಿಟ್ಟು ಓಡಿಹೋದೆ. ಬೇರೆ ಊರಿನಲ್ಲಿ ಕೆಟ್ಟ ಜನರ ಸಹವಾಸ ಮಾಡಿ ಕಳ್ಳತನ ಮಾಡಲು ಹೋಗಿ ಸಿಕ್ಕಿಬಿದ್ದೆ. ಕೊನೆಗೆ ನನ್ನನ್ನು ಸಿರಿಯಾ ದೇಶದ ಒಬ್ಬ ಗುಲಾಮನನ್ನಾಗಿ ಮಾರಾಟ ಮಾಡಿದರು. ನನ್ನ ಯಜಮಾನನ ಹೆಂಡತಿ ಒಮ್ಮೆ ನನ್ನನ್ನು ನೋಡಿ ಒಂದು ಕಟುವಾದ ಪ್ರಶ್ನೆ ಕೇಳಿದಳು. ದಬಾಸೀರ್, ನೀನು ಹುಟ್ಟಿನಿಂದಲೇ ಗುಲಾಮನೋ ಅಥವಾ ಸ್ವತಂತ್ರ ಮನುಷ್ಯನೋ ಎಂದು ಕೇಳಿದಳು. ನಾನು, ಖಂಡಿತವಾಗಿಯೂ ಸ್ವತಂತ್ರ ಮನುಷ್ಯ ಅಂದೆ. ಆಗ ಅವಳು ನಗುತ್ತಾ, ನಿನ್ನಲ್ಲಿ ನಿಜವಾಗಿಯೂ ಸ್ವತಂತ್ರ ಮನುಷ್ಯನ ಆತ್ಮವಿದ್ದರೆ ನೀನು ಎಷ್ಟೇ ಕಷ್ಟ ಬಂದರೂ ನಿನ್ನ ಸಾಲಗಳನ್ನೆಲ್ಲ ತೀರಿಸಿ ತಲೆ ಎತ್ತಿ ಬದುಕುತ್ತಿದ್ದೆ. ಆದರೆ ನೀನು ಸಾಲಕ್ಕೆ ಹೆದರಿ ಓಡಿಬಂದಿದ್ದೀಯಾ? ಯಾರು ತನ್ನ ಜವಾಬ್ದಾರಿಗಳಿಂದ ಓಡಿ ಹೋಗುತ್ತಾನೋ ಅವನು ನಿಜವಾದ ಗುಲಾಮ ಅಂದಳು. ಈ ಮಾತು ನನ್ನ ಎದೆಗೆ ಬಾಣದಂತೆ ನಾಟಿತು. ನಾನು ಎಂತಹ ಹೇಡಿ, ಎಂತಹ ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ನನಗೆ ಅರಿವಾಯಿತು. ಹೇಗಾದರೂ ಸರಿ, ನನ್ನ ಊರಿಗೆ ಹೋಗಿ ಪ್ರತಿಯೊಬ್ಬರ ಸಾಲವನ್ನು ತೀರಿಸಿ ಮರ್ಯಾದೆಯಿಂದ ಬದುಕಬೇಕು ಎಂದು ದೃಢವಾಗಿ ನಿರ್ಧರಿಸಿದೆ. ಒಂದು ರಾತ್ರಿ ಯಾರಿಗೂ ತಿಳಿಯದಂತೆ 2 ಒಂಟೆಗಳನ್ನು ತೆಗೆದುಕೊಂಡು ಮರಳುಗಾಡಿನಲ್ಲಿ ಪರಾರಿಯಾದೆ. ಸುಡು ಬಿಸಿಲಿನಲ್ಲಿ ತಿನ್ನಲು ಅನ್ನವಿಲ್ಲದೆ, ಕುಡಿಯಲು ನೀರಿಲ್ಲದೆ ಸಾಯುವ ಪರಿಸ್ಥಿತಿ ಬಂದರೂ ನನ್ನಲ್ಲಿದ್ದ ಆ ಛಲ ನನ್ನನ್ನು ಸಾಯಲು ಬಿಡಲಿಲ್ಲ. ಕೊನೆಗೂ ನಾನು ಬ್ಯಾಬಿಲೋನ್ ತಲುಪಿದೆ. ನನ್ನ ಸಾಲಗಾರರ ಬಳಿ ಹೋಗಿ ಕ್ಷಮೆ ಕೇಳಿದೆ. ನಾನು ಕಷ್ಟಪಟ್ಟು ದುಡಿದು ನಿಮ್ಮೆಲ್ಲರ ಸಾಲ ತೀರಿಸುತ್ತೇನೆ ಎಂದು ಮಾತು ಕೊಟ್ಟೆ. ನಾನು ಒಂಟೆಗಳ ವ್ಯಾಪಾರ ಶುರು ಮಾಡಿದೆ. ನಾನು ಸಂಪಾದಿಸಿದ ಹಣದಲ್ಲಿ ಕಡ್ಡಾಯವಾಗಿ 10% ನನಗಾಗಿ ಉಳಿಸಿದೆ. 20% ಕಟ್ಟುನಿಟ್ಟಾಗಿ ನನ್ನ ಸಾಲ ತೀರಿಸಲು ಬಳಸಿದೆ. ಉಳಿದ 70% ಹಣದಲ್ಲಿ ನನ್ನ ಹೆಂಡತಿ ಮಕ್ಕಳ ಜೊತೆ ಜೀವನ ನಡೆಸಿದೆ. ಕೇವಲ ಕೆಲವೇ ವರ್ಷಗಳಲ್ಲಿ ನಾನು ನನ್ನ ಎಲ್ಲಾ ಸಾಲವನ್ನು ತೀರಿಸಿ ಬ್ಯಾಬಿಲೋನ್ ನಗರದ ಗೌರವಾನ್ವಿತ ಶ್ರೀಮಂತನಾಗಿ ತಲೆ ಎತ್ತಿ ನಿಂತೆ. ಸ್ನೇಹಿತರೆ,
ದಬಾಸೀರ್ನ ಈ ಕಥೆ ನಮಗೆ ಹೇಳಿಕೊಡುವ ಅತಿದೊಡ್ಡ ಪಾಠ ಎಂದರೆ ಎಲ್ಲಿ ದೃಢವಾದ ಸಂಕಲ್ಪವಿರುತ್ತದೆಯೋ ಅಲ್ಲಿ ಒಂದು ದಾರಿ ಇದ್ದೇ ಇರುತ್ತದೆ. ನಿಮ್ಮ ಬಳಿ ಎಷ್ಟೇ ದೊಡ್ಡ ಸಾಲವಿದ್ದರೂ ಅದರಿಂದ ಹೊರಬರಲೇಬೇಕು ಎಂಬ ಛಲವಿದ್ದರೆ ಖಂಡಿತ ಹೊರಬರಬಹುದು. ಸಾಲ ಮಾಡುವುದು ತಪ್ಪಲ್ಲ, ಆದರೆ ಆ ಸಾಲವನ್ನು ತೀರಿಸುವ ದೃಢವಾದ ಮನಸ್ಸು ಮತ್ತು ಲೆಕ್ಕಾಚಾರ ನಮಗಿರಬೇಕು. ಅಧ್ಯಾಯ 9. ಮಣ್ಣಿನ ಫಲಕಗಳ ರಹಸ್ಯ. ಸಾವಿರಾರು ವರ್ಷಗಳ ನಂತರ ಆ ಭವ್ಯವಾದ ಬ್ಯಾಬಿಲೋನ್ ನಗರವು ಸಂಪೂರ್ಣವಾಗಿ ನಾಶವಾಗಿ ಮಣ್ಣಿನಲ್ಲಿ ಹೂತು ಹೋಗಿತ್ತು. ಒಮ್ಮೆ ಇಂಗ್ಲೆಂಡ್ ದೇಶದ ಪುರಾತತ್ವ ಇಲಾಖೆಯ ವಿಜ್ಞಾನಿಗಳು ಆ ಹಳೆಯ ನಗರವನ್ನು ಅಗೆಯುವಾಗ ಅವರಿಗೆ 5 ಪ್ರಾಚೀನ ಮಣ್ಣಿನ ಫಲಕಗಳು ಸಿಗುತ್ತವೆ. ಆ ಫಲಕಗಳ ಮೇಲೆ ಬ್ಯಾಬಿಲೋನ್ ಭಾಷೆಯಲ್ಲಿ ಏನನ್ನೋ ಕೆತ್ತಲಾಗಿತ್ತು. ಆ ವಿಜ್ಞಾನಿಗಳು ಅದನ್ನು ಓದಲು ಲಂಡನ್ ನಗರದ ಒಬ್ಬ ಪ್ರೊಫೆಸರ್ಗೆ ಕಳುಹಿಸಿಕೊಡುತ್ತಾರೆ. ಆ ಪ್ರೊಫೆಸರ್ ಅದನ್ನು ಓದಿ ಭಾಷಾಂತರ ಮಾಡುವಾಗ ಅವನಿಗೆ ಒಂದು ದೊಡ್ಡ ಆಶ್ಚರ್ಯ ಕಾದಿರುತ್ತದೆ. ಆ ಮಣ್ಣಿನ ಫಲಕಗಳ ಮೇಲೆ ಬೇರೇನೂ ಬರೆದಿರಲಿಲ್ಲ. ಬದಲಾಗಿ ಹಿಂದಿನ ಅಧ್ಯಾಯದಲ್ಲಿ ನಾನು ನಿಮಗೆ ಹೇಳಿದ ಆ ಒಂಟೆ ವ್ಯಾಪಾರಿ ದಬಾಸೀರ್ ತಾನು ಸಾಲದಿಂದ ಹೇಗೆ ಹೊರಬಂದೆ ಎನ್ನುವ ಆ ಅದ್ಭುತ ಲೆಕ್ಕಾಚಾರವನ್ನು ತನ್ನ ಸ್ವಂತ ಕೈಯಾರೆ ಅದರಲ್ಲಿ ಬರೆದಿಟ್ಟಿದ್ದ. ಅದರಲ್ಲಿ ದಬಾಸೀರ್ ಅತ್ಯಂತ ಸ್ಪಷ್ಟವಾಗಿ ಹೀಗೆ ಬರೆದಿದ್ದ: ನನ್ನ ಸಂಪಾದನೆಯಲ್ಲಿ 10% ಕಡ್ಡಾಯವಾಗಿ ನನಗಾಗಿ ಉಳಿಸುತ್ತೇನೆ, 20% ನನ್ನ ಸಾಲಗಾರರಿಗೆ ನಿಷ್ಠೆಯಿಂದ ಹಂಚುತ್ತೇನೆ ಮತ್ತು ಉಳಿದ 70% ಮಾತ್ರ ನನ್ನ ಹೆಂಡತಿ ಮಕ್ಕಳ ಜೀವನ ನಿರ್ವಹಣೆಗೆ ಬಳಸುತ್ತೇನೆ. ಇದರಲ್ಲಿ ವಿಶೇಷವೇನೆಂದರೆ ಆ ಮಣ್ಣಿನ ಫಲಕಗಳನ್ನು ಓದಿದ ಆ ಇಂಗ್ಲೆಂಡಿನ ಪ್ರೊಫೆಸರ್ ಕೂಡ ಆ ಸಮಯದಲ್ಲಿ ಕುತ್ತಿಗೆಯವರೆಗೆ ಸಾಲ ಮಾಡಿದ್ದ. ಅವನಿಗೆ ತನ್ನ ಸಾಲವನ್ನು ಹೇಗೆ ತೀರಿಸುವುದೋ ಎಂದು ತಿಳಿಯದೆ ಹೊದ್ದಾಡುತ್ತಿದ್ದ. ಅವನು ಆ ಫಲಕಗಳನ್ನು ಓದಿದ ಮೇಲೆ ತನ್ನ ಹೆಂಡತಿಯ ಜೊತೆ ಸೇರಿ ಒಂದು ನಿರ್ಧಾರ ಮಾಡಿದ. ಈ 4000 ವರ್ಷಗಳ ಹಿಂದಿನ ಒಂಟೆ ವ್ಯಾಪಾರಿಯ ನಿಯಮವನ್ನು ನಾವ್ಯಾಕೆ ನಮ್ಮ ಜೀವನದಲ್ಲಿ ಒಮ್ಮೆ ಅಳವಡಿಸಿಕೊಳ್ಳಬಾರದು ಎಂದು ನಿರ್ಧರಿಸಿದ. ಅವರಿಬ್ಬರೂ ದಬಾಸೀರ್ ಹೇಳಿದ ಅದೇ 20% ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಶುರು ಮಾಡಿದರು. ತಮ್ಮ ಖರ್ಚುಗಳನ್ನು 70% ಇಳಿಸಿದರು. ಆಶ್ಚರ್ಯವೆಂದರೆ ಕೇವಲ 2 ವರ್ಷಗಳಲ್ಲಿ ಆ ಪ್ರೊಫೆಸರ್ ಮತ್ತು ಅವನ ಹೆಂಡತಿ ತಮ್ಮ ಮೇಲಿದ್ದ ಎಲ್ಲಾ ಸಾಲವನ್ನು ಸಂಪೂರ್ಣವಾಗಿ ತೀರಿಸಿ ನೆಮ್ಮದಿಯ ಉಸಿರು ಬಿಟ್ಟರು. ಆ ಪ್ರೊಫೆಸರ್ ಆ ಮಣ್ಣಿನ ಫಲಕಗಳಿಗೆ ಕೃತಜ್ಞತೆ ಸಲ್ಲಿಸಿ ಒಂದು ಪತ್ರವನ್ನೂ ಬರೆದ. ಸ್ನೇಹಿತರೆ, ಇದು ಯಾವುದೋ ಕಾಲ್ಪನಿಕ ಕಥೆಯಲ್ಲ, ಇದು ನಿಜಕ್ಕೂ ನಡೆದ ಘಟನೆ. ಆ ಮಣ್ಣಿನ ಫಲಕಗಳು ಇಂದಿಗೂ ಇಂಗ್ಲೆಂಡಿನ ಮ್ಯೂಸಿಯಂನಲ್ಲಿ ಸುರಕ್ಷಿತವಾಗಿವೆ. ಈ ಘಟನೆ ನಮಗೆ ಹೇಳುವುದು ಒಂದೇ ಸತ್ಯ: ಜಗತ್ತು ಎಷ್ಟೇ ಬದಲಾದರೂ, ವಿಜ್ಞಾನ ಎಷ್ಟೇ ಮುಂದುವರೆದರೂ, ಹಣವನ್ನು ಸಂಪಾದಿಸುವ ಮತ್ತು ಉಳಿಸುವ ಆ ಮೂಲ ನಿಯಮಗಳು ಎಂದಿಗೂ ಬದಲಾಗುವುದಿಲ್ಲ. 4000 ವರ್ಷಗಳ ಹಿಂದೆ ಬ್ಯಾಬಿಲೋನ್ ಜನರನ್ನು ಸಾಲದಿಂದ ಮುಕ್ತಗೊಳಿಸಿದ ಆ ರಹಸ್ಯ ಇಂದಿಗೂ ಕೂಡ 100ಕ್ಕೆ 100ರಷ್ಟು ಕೆಲಸ ಮಾಡುತ್ತದೆ. ಹಾಗಾದರೆ ಇಂಥ ಅದ್ಭುತ ನಗರದಲ್ಲಿ ಅತ್ಯಂತ ಅದೃಷ್ಟವಂತ ಮನುಷ್ಯ ಯಾರು? ಕಷ್ಟಪಟ್ಟು ದುಡಿಯುವುದರ ಮಹತ್ವವೇನು ಎನ್ನುವುದನ್ನು ತಿಳಿಸುವ ಈ ಪುಸ್ತಕದ ಕೊನೆಯ ಮತ್ತು ಅತ್ಯಂತ ಸುಂದರವಾದ 10ನೇ ಅಧ್ಯಾಯವನ್ನು ಈಗ ನೋಡೋಣ. ಅಧ್ಯಾಯ 10. ಬ್ಯಾಬಿಲೋನಿನ ಅತ್ಯಂತ ಅದೃಷ್ಟವಂತ ಮನುಷ್ಯ. ಬ್ಯಾಬಿಲೋನ್ ನಗರದಲ್ಲಿ ಶರ್ರುನಾಡ ಎಂಬ ಅತ್ಯಂತ ದೊಡ್ಡ ವ್ಯಾಪಾರಿಯಿದ್ದ. ಅವನು ಒಮ್ಮೆ ತನ್ನ ಹಳೆಯ ಸ್ನೇಹಿತನ ಮೊಮ್ಮಗನಾದ ಹದಾಸನ್ ಜೊತೆ ದೂರದ ಊರಿಗೆ ಪ್ರಯಾಣ ಮಾಡುತ್ತಿದ್ದ. ಆ ಯುವಕ ಹದಾಸನ್ ಬಹಳ ಸೋಮಾರಿಯಾಗಿದ್ದ. ಅವನ ಪ್ರಕಾರ ಕಷ್ಟಪಟ್ಟು ಕೆಲಸ ಮಾಡುವುದು ಕೇವಲ ಬಡವರಿಗೂ ಮತ್ತು ಗುಲಾಮರಿಗೆ ಮಾತ್ರ ಸೀಮಿತ. ತಾನು ಶ್ರೀಮಂತನ ಮೊಮ್ಮಗ, ಹಾಗಾಗಿ ತಾನು ಕೆಲಸ ಮಾಡಬಾರದು, ಕೇವಲ ಆರಾಮವಾಗಿ ಜೀವನ ಅನುಭವಿಸಬೇಕು ಎಂದು ಅವನು ಬಲವಾಗಿ ನಂಬಿದ್ದ. ಇದನ್ನು ಗಮನಿಸಿದ ಆ ವಯಸ್ಸಾದ ವ್ಯಾಪಾರಿ ಶರ್ರುನಾಡ ಆ ಯುವಕನಿಗೆ ಬುದ್ಧಿ ಕಲಿಸಲು ತನ್ನ ಜೀವನದ ಅತಿದೊಡ್ಡ ರಹಸ್ಯವನ್ನು ಬಿಚ್ಚಿಟ್ಟ. ಹದಾಸನ್, ನಿನಗೊಂದು ನಿಜವಾದ ವಿಷಯ ಹೇಳುತ್ತೇನೆ, ಕೇಳು. ಇಂದು ಇಷ್ಟು ದೊಡ್ಡ ಶ್ರೀಮಂತನಾಗಿರುವ ನಾನು ಒಂದು ಕಾಲದಲ್ಲಿ ಬೇರೊಬ್ಬರ ಕೈ ಕೆಳಗೆ ಕೇವಲ ಗುಲಾಮನಾಗಿದ್ದೆ ಎಂದರೆ ನೀನು ನಂಬುತ್ತೀಯಾ ಎಂದು ಕೇಳಿದ. ಹದಾಸನ್ಗೆ ಆಶ್ಚರ್ಯವಾಯಿತು. ತಾತನ ಸಮಾನನಾದ ಇಷ್ಟು ದೊಡ್ಡ ವ್ಯಾಪಾರಿ ಗುಲಾಮನಾಗಿದ್ದನೆ ಎಂದು ಬಾಯಿಬಿಟ್ಟು ನೋಡಿದ. ಶರ್ರುನಾಡ ಮುಂದುವರೆಸಿ ಹೇಳಿದ, ಹೌದು, ನಾನು ಗುಲಾಮನಾಗಿದ್ದೆ. ಆದರೆ ನಾನು ಕೆಲಸ ಮಾಡುವುದನ್ನು ಎಂದಿಗೂ ಕೀಳಾಗಿ ಕಾಣಲಿಲ್ಲ. ಕೆಲಸದಿಂದ ತಪ್ಪಿಸಿಕೊಳ್ಳಲು ನಾನು ಯಾವತ್ತೂ ಸುಳ್ಳು ಹೇಳಲಿಲ್ಲ. ನನ್ನ ಯಜಮಾನ ಹೇಳಿದ ಪ್ರತಿಯೊಂದು ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ, ಪ್ರೀತಿಯಿಂದ ಮತ್ತು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೆ. ನನ್ನ ಕಷ್ಟಪಡುವ ಗುಣವನ್ನು ನೋಡಿ ನನ್ನ ಯಜಮಾನನಿಗೆ ನನ್ನ ಮೇಲೆ ಅಪಾರವಾದ ನಂಬಿಕೆ ಮತ್ತು ಗೌರವ ಹುಟ್ಟಿತು. ಅವನು ನನ್ನನ್ನು ಕೇವಲ ಗುಲಾಮನಂತೆ ನೋಡದೆ ತನ್ನ ವ್ಯಾಪಾರದಲ್ಲಿ ಪಾಲುದಾರನನ್ನಾಗಿ ಮಾಡಿಕೊಂಡ.
ನನ್ನ ಜೀವನದಲ್ಲಿ ಕೆಲಸವೇ ನನ್ನ ಅತ್ಯುತ್ತಮ ಸ್ನೇಹಿತನಾಯಿತು. ಆ ಕೆಲಸವೇ ನನ್ನನ್ನು ಗುಲಾಮಗಿರಿಯಿಂದ ಬಿಡಿಸಿ ಸ್ವತಂತ್ರನನ್ನಾಗಿ ಮಾಡಿತು. ಕಷ್ಟಪಟ್ಟು ದುಡಿಯುವ ನನ್ನ ಒಂದೇ ಒಂದು ಗುಣದಿಂದಲೇ ನಾನು ಇಂದು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಲು ಸಾಧ್ಯವಾಯಿತು. ನೆನಪಿಟ್ಟುಕೋ, ಕೆಲಸ ಮಾಡುವುದನ್ನು ಯಾರು ಪ್ರೀತಿಸುತ್ತಾರೋ ಅವರನ್ನು ಆ ಕೆಲಸವೇ ಒಂದು ದಿನ ರಾಜನನ್ನಾಗಿ ಮಾಡುತ್ತದೆ. ನಾನು ಬ್ಯಾಬಿಲೋನಿನ ಅತ್ಯಂತ ಅದೃಷ್ಟವಂತ ಮನುಷ್ಯನಾಗಲು ಕಾರಣ ಅದೃಷ್ಟದೇವತೆಯಲ್ಲ, ಬದಲಾಗಿ ನನ್ನ ಕಠಿಣ ಪರಿಶ್ರಮ ಮತ್ತು ನಾನು ಮಾಡುವ ಕೆಲಸದ ಮೇಲಿನ ಗೌರವ ಮಾತ್ರ ಅಂದ. ಈ ಅದ್ಭುತವಾದ ಕಥೆಯನ್ನು ಕೇಳಿದ ಆ ಸೋಮಾರಿ ಯುವಕ ಹದಾಸನ್ನ ಕಣ್ಣುಗಳು ತೆರೆದುಕೊಂಡವು. ತನ್ನ ತಾತನ ಸ್ನೇಹಿತ ಇಷ್ಟು ದೊಡ್ಡ ಶ್ರೀಮಂತನಾಗಿದ್ದರೂ ಕಷ್ಟಪಟ್ಟು ಕೆಲಸ ಮಾಡುವುದನ್ನೇ ನಂಬಿದ್ದಾನೆ ಎಂದರೆ ತಾನು ಎಷ್ಟು ದೊಡ್ಡ ತಪ್ಪು ಮಾಡುತ್ತಿದ್ದೇನೆ ಎಂದು ಅವನಿಗೆ ಅರಿವಾಯಿತು. ತಲೆ ತಗ್ಗಿಸಿದ ಅವನು ಅಂದಿನಿಂದ ಶ್ರಮವನ್ನು ಮತ್ತು ಕೆಲಸವನ್ನು ಗೌರವಿಸಲು ಶುರುಮಾಡಿದ. ಸ್ನೇಹಿತರೆ, ಈ 10ನೇ ಅಧ್ಯಾಯದ ಅರ್ಥ ಬಹಳ ಸ್ಪಷ್ಟವಾಗಿದೆ. ಇಂದಿನ ದಿನಗಳಲ್ಲಿ ಅನೇಕರು ಶ್ರಮಪಟ್ಟು ಕೆಲಸ ಮಾಡುವುದನ್ನು ಕೀಳಾಗಿ ಕಾಣುತ್ತಾರೆ. ಸುಲಭವಾಗಿ ಹಣ ಮಾಡಬೇಕು ಎಂದುಕೊಳ್ಳುತ್ತಾರೆ. ಆದರೆ ನೆನಪಿಡಿ, ಕಷ್ಟಪಟ್ಟು ದುಡಿಯುವ ಗುಣವೇ ಮನುಷ್ಯನಿಗೆ ಒಲಿಯುವ ಅತಿ ದೊಡ್ಡ ಅದೃಷ್ಟ. ಯಾವುದೇ ಕೆಲಸವಾದರೂ ಅದನ್ನು ಪ್ರೀತಿಯಿಂದ ಮತ್ತು ಶ್ರದ್ಧೆಯಿಂದ ಮಾಡಿದರೆ ಅದೇ ಕೆಲಸ ನಿಮ್ಮನ್ನು ಜೀವನದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಸ್ನೇಹಿತರೆ, ಇಲ್ಲಿಗೆ ಬ್ಯಾಬಿಲೋನಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಪುಸ್ತಕದ 10 ಅದ್ಭುತ ರಹಸ್ಯಗಳು ಮುಕ್ತಾಯವಾಗಿವೆ. ಈ ಪ್ರಾಚೀನ ರಹಸ್ಯಗಳು ಕೇವಲ ಕಥೆಗಳಲ್ಲ, ಇವು ಸಾವಿರಾರು ವರ್ಷಗಳಿಂದ ಸಾಬೀತಾಗಿರುವ ಹಣಕಾಸಿನ ನಿಯಮಗಳು. ಈ 10 ರಹಸ್ಯಗಳಲ್ಲಿ ನಿಮಗೆ ಯಾವ ರಹಸ್ಯ ಅತಿ ಹೆಚ್ಚು ಇಷ್ಟವಾಯಿತು ಅಥವಾ ಯಾವ ನಿಯಮವನ್ನು ನೀವು ಇಂದಿನಿಂದಲೇ ಪಾಲಿಸಲು ಶುರು ಮಾಡುತ್ತೀರಾ ಎಂಬುದನ್ನು ಕಮೆಂಟ್ ಮಾಡಿ ನನಗೆ ಖಂಡಿತ ತಿಳಿಸಿ. ನಿಮ್ಮ ಒಂದೊಂದು ಕಮೆಂಟ್ ಕೂಡ ನನಗೆ ಬಹಳ ಮುಖ್ಯ. ಈ ವಿಡಿಯೋ ನಿಮ್ಮ ಆರ್ಥಿಕ ಜ್ಞಾನವನ್ನು ಸ್ವಲ್ಪವಾದರೂ ಹೆಚ್ಚಿಸಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೀವನದಲ್ಲಿ ಮೇಲೆ ಬರಬೇಕು ಎನ್ನುವ ನಿಮ್ಮ ಪ್ರೀತಿಯ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಇಂತಹ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಪುಸ್ತಕಗಳ ಸಾರಾಂಶವನ್ನು ಸಂಪೂರ್ಣ ಉಚಿತವಾಗಿ ನಿಮ್ಮದೇ ಭಾಷೆಯಲ್ಲಿ ಕೇಳಲು ಈಗಲೇ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮತ್ತೊಂದು ಅದ್ಭುತ ಪುಸ್ತಕದ ರಹಸ್ಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಕಲಿಯುತ್ತಿರಿ, ಬೆಳೆಯುತ್ತಿರಿ. ನಮಸ್ಕಾರ, ಧನ್ಯವಾದಗಳು.